ಓಂ ಶಾಂತಿ. ಅವ್ಯಕ್ತ ಬಾಪ್ದಾದ ರಿವೈಸ್ ಮುರಳಿ 5/2/2009. ಇಂದಿನ ದಿನಾಂಕ 22/2/2026. ಇಲ್ಲಿ ಮುರಳಿಯ ಸಾರ ಬಾಬಾ ಏನು ಹೇಳ್ತಾ ಇದ್ದಾರೆ, ಸೇವೆ ಮಾಡುತ್ತಾ ಡಬಲ್ ಲೈಟ್ ಸ್ಥಿತಿಯ ಮೂಲಕ ಪರಿಸ್ಥಾತನದ ಅವಸ್ಥೆಯಲ್ಲಿರಿ, ಆಶ್ಚರ್ಯರಿಯಾಗುವ ಅಭ್ಯಾಸ ಮಾಡಿ. ಇಲ್ಲಿ ಬಾಬಾ ಏನು ಹೇಳಿದರು, ಆಶ್ಚರ್ಯರಿ, ಡಬಲ್ ಲೈಟ್, ಪರಿಸ್ಥ, ಈ ಎಲ್ಲ ಅವಸ್ಥೆ ಬರಬೇಕು ಅಂದರೆ ಏನು ಅಂತೇಳಿದರು, ಸೇವೆ ಮಾಡಿದಾಗ, ಸೇವೆ ಮಾಡುತ್ತಾ ಅಂದರು. ಅಂದರೆ ಸೇವೆಯಲ್ಲಿ ಒಂದು ಶಕ್ತಿ ಸಿಗ್ತತೆ, ಆ ಶಕ್ತಿಯಲ್ಲಿ ನಮಗೆ ಏಕರಸದ ಯೋಗ ಇರ್ತದೆ. ಆ ಯೋಗ ಇದ್ದಾಗ ಯಾವ ಅನುಭವ ಆಗ್ತದೆ, ನಮಗೆ ಆಶ್ಚರ್ಯ ಪರಿಸ್ಥದ ಅನುಭವ ಆಗ್ತದೆ. ಅದಕ್ಕೆ ಬಾಬಾ ಒಂದು ಮಾತು ಹೇಳ್ಯಾರ, ಅನುಭವ ಮೂರ್ತಿಗಳಾಗಂಥ ಪುರುಷಾರ್ಥ ಆಗಲಿ ನಿಮ್ಮದು ಅಂತಾರೆ. ಅಂದರೆ ಸೇವೆ ನಾವು ಸೇವೆಯಲ್ಲಿ ಹೋಗ್ತೀವಲ್ಲ, ಅಲ್ಲಿ ಶಕ್ತಿ, ಆತ್ಮಗಳ ಆಶೀರ್ವಾದ, ಬಾಬನ ಪ್ರೀತಿ, ಬಾಬನ ಶಕ್ತಿ, ಬಾಬನ ಸಹಯೋಗ, ಇವೆಲ್ಲದರಿಂದ ನಮ್ಮದು ಪುರುಷಾರ್ಥ ತೀವ್ರಗತಿಯ ಪುರುಷಾರ್ಥ ಆಗ್ತೈತಿ. ಈಗ ಕೆಲವ್ರು ನಾವು ಯೋಗ ಮಾಡ್ತೀವಿ ಅಂತ ಬರೀ ಯೋಗದಾಗ ಅದು ಎಷ್ಟಂತ ಮಾಡೋಕ್ಕಾಗ್ತತೆ. ಮಾಡೋಕ್ಕೂ ಒಂದು ಶಕ್ತಿ ಬೇಕಲ್ಲ, ಆ ಶಕ್ತಿ ಸೇವೆ ಮೂಲಕ ಸಿಗ್ತತೆ. ಮನಸ ಸೇವೆ ಅದು ಕೂಡ ನೋಡ್ರಿ, ಮನಸ ಸೇವೆಯಲ್ಲಿ ಎಲ್ಲದೂ ಬರುತ್ತೆ. ಜ್ಞಾನ, ಯೋಗ, ಧಾರಣೆ, ಸೇವೆ, ಆತ್ಮಾಭಿಮಾನಿ, ದೇಹಿ ಅಭಿಮಾನಿ ಎಲ್ಲದೂ ಬರುತ್ತೆ. ಎಲ್ಲ ಸಬ್ಜೆಕ್ಟಿಗೆ ಮಾರ್ಕ್ ಬರ್ತವೆ ಮನಸ ಸೇವೆ. ಈ ಸೇವೆಯಲ್ಲಿ ಏನು ಪರಿಸ್ಥ ಮತ್ತು ಆಶ್ಚರ್ಯ ಅನುಭವ ಮಾಡ್ರಿ ಅಂದರು ಬಾಬಾ. ಇಂದು ಬಾಪ್ದಾದರವರು 4 ಕಡೆಯ ಮಕ್ಕಳನ್ನು 3 ರೂಪದಲ್ಲಿ ನೋಡುತ್ತೇವೆ. ಹೇಗೆ ತಂದೆಯ 3 ರೂಪಗಳನ್ನು ತಿಳಿದಿದ್ದೀರಿ, ಹಾಗೆಯೇ ಮಕ್ಕಳದ್ದು 3 ರೂಪವನ್ನು ನೋಡುತ್ತಿದ್ದೇವೆ. ಯಾವುದು ಈ ಸಂಗಮಯುಗದ ಲಕ್ಷ್ಯ ಮತ್ತು ಲಕ್ಷಣವಾಗಿದೆ. ಮೊದಲ ಸ್ವರೂಪ ಬ್ರಾಹ್ಮಣ, ಎರಡನೆಯದು ಪರಿಸ್ಥ, ಮೂರನೆಯದು ದೇವತೆ. ಬ್ರಾಹ್ಮಣರಿಂದ ಪರಿಸ್ಥೆಗಳು, ಪರಿಸ್ಥೆಗಳಿಂದ ದೇವತೆಗಳು ಅಂದಾಗ ವರ್ತಮಾನ ಸಮಯ ಈಗ ವಿಶೇಷವಾಗಿ ಯಾವ ಲಕ್ಷ್ಯ ಅಥವಾ ಗುರಿ ಎದುರಿನಲ್ಲಿ ಇರುತ್ತದೆ, ಏಕೆಂದರೆ ಪರಿಸ್ಥೆಗಳಾಗದ ವಿನಃ ದೇವತೆಗಳಾಗಲು ಸಾಧ್ಯವಿಲ್ಲ. ವರ್ತಮಾನ ಸಮಯ ಮತ್ತು ಸ್ವಯಂನ ಪುರುಷಾರ್ಥದ ಪ್ರಮಾಣ ಈಗ ಪರಿಸ್ಥೆ ಆಗುವ ಲಕ್ಷ್ಯವಿದೆ. ಸಂಗಮಯುಗದ ಸಂಪನ್ನ ಸ್ವರೂಪ ಪರಿಸ್ಥೆಗಳಿಂದ ದೇವತೆಗಳಾಗುವುದು. ಬಾಬಾ ಇಲ್ಲೇನು ಹೇಳ್ತಾ ಇದ್ದಾರೆ, ಬ್ರಾಹ್ಮಣರಿಂದ ಪರಿಸ್ಥೆ ಅಂದರೆ ನಾವು ಬಾಬನ ಮಡ್ಲಿ ಬರೋದಕ್ಕಿಂತ ಮೊದಲು ಶೂದ್ರರಿದ್ವಿ. ಈಗ ಬ್ರಹ್ಮಜ್ಞಾನದಿಂದ ಏನು ವಿಕರ್ಮಗಳನ್ನು ವಿನಾಶ ಮಾಡ್ಕೊಂಡು ಪಾವನ ಪರಿಸ್ಥೆಗಳಾಗೋದು. ಈಗ ಪರಿಸ್ಥೆ ಅಂದರೆ ಸಂಪೂರ್ಣ ಪಾವನ. ಸಂಪೂರ್ಣ ಪಾವನ ಆಗದ ಹೊರತು ದೇವತೆಗಳು ಹೇಗೆ ಆಗ್ತಾರೆ ಅಂತಾರೆ ಬಾಬಾ. ಇವಾಗ ನಮ್ಮ ಲಕ್ಷ್ಯ ಏನು, ಪರಿಸ್ಥೆ ಆಗೋದು. ಪರಿಸ್ಥೆಗಳ ಪರಿಭಾಷೆಯನ್ನು ತಿಳಿದಿದ್ದೀರಿ. ಪರಿಸ್ಥೆ ಅರ್ಥಾತ್ ಹಳೆಯ ಜಗತ್ತಿನ ಸಂಬಂಧ, ಸಂಸ್ಕಾರ, ಸಂಕಲ್ಪದಿಂದ ಹಗುರವಾಗಿರಿ. ಹಳೆಯ ಸಂಸ್ಕಾರ ಎಲ್ಲದರಲ್ಲಿ ಹಗುರವಾಗಿದೆ. ಕೇವಲ ತನ್ನ ಸಂಸ್ಕಾರ, ಸ್ವಭಾವ, ಸಂಸಾರದಲ್ಲಿ ಹಗುರತೆ ಅಲ್ಲ, ಆದರೆ ಪರಿಸ್ಥ ಅರ್ಥಾತ್ ಎಲ್ಲ ಬಂಧನದಲ್ಲಿ ಬರುತ್ತಾ ಸರ್ವರ ಸ್ವಭಾವ ಸಂಸ್ಕಾರದಲ್ಲಿ ಹಗುರತೆ. ಬಾಬಾ ಏನು ಹೇಳ್ತಾ ಇದ್ದಾರೆ, ಎಲ್ಲರ ಮಧ್ಯೆ ಇದ್ದೀವಿ, ಆದರೆ ಕಮಲ ಪುಷ್ಪದ ಸಮಾನ ಅಂಟಿಕೊಳ್ಳದಂತೆ ಇರೋದು, ಎಲ್ಲ ಮಾಡೋದು. ಅಲ್ಲಿ ಲೌಕಿಕದ ಮನೆಯಲ್ಲಿರ್ಬೋದು, ಒಂದು ಸೇವೆಯಲ್ಲಿ ಹೋಗಿರ್ಬೋದು, ಬ್ರಾಹ್ಮಣ ಪರಿವಾರದಲ್ಲಿ ಹೋಗಿರ್ಬೋದು, ವಿಧ ವಿಧ ಮಾತು, ವಿಧ ವಿಧ ಸಮಸ್ಯೆ ಎಲ್ಲವೂ ಬರ್ತಿರ್ತವೆ. ಆದರೆ ಡಿಟ್ಯಾಚ್, ಅಂಟಿಕೊಳ್ಳಾರ್ದಂಗೆ ಹಗುರವಾಗಿ ಇರಬೇಕು ಅಂತ ಹೇಳ್ತಾರೆ ಬಾಬಾ. ಈ ಹಗುರತೆಯ ಲಕ್ಷಣವೇನು? ಆ ಪರಿಸ್ಥೆಯ ಆತ್ಮ ಸರ್ವರಿಗೂ ಪ್ರಿಯರಾಗಿರುತ್ತಾರೆ. ಕೆಲವರಿಗೆ ಪ್ರಿಯರಲ್ಲ, ಸರ್ವರಿಗೂ ಪ್ರಿಯ. ಹೇಗೆ ತಂದೆ ಬ್ರಹ್ಮ ತಂದೆಯನ್ನು ಪ್ರತಿಯೊಬ್ಬರು ನನ್ನವರು ಎಂದು ತಿಳಿಯುತ್ತಾರೆ, ನನ್ನ ಬಾಬಾ ಎಂದು ಹೇಳುತ್ತಾರೆ. ಅಂದರೆ ಪರಿಸ್ಥೆ ಸ್ಥಿತಿ ಇರೋರು ಹೆಂಗಿರ್ತಾರೆ ಅಂದರು ಬಾಬಾ, ಎಲ್ಲರಿಗೆ ಪ್ರಿಯರು. ಮತ್ತು ಪರಿಸ್ಥೆ ಆಗಿಲ್ಲ, ಇನ್ನು ಸ್ವಭಾವ ಸಂಸ್ಕಾರಗಳಿಗೆ ಅಂಟ್ಕೊಳ್ತೀವಿ, ಅದು ಕ್ರೋಧದಲ್ಲಿ ಬರ್ತೀವಿ, ಸಿಡ್ಸಿಡಾಪನ್ನಲ್ಲಿ ಬರ್ತೀವಿ ಅಂದರೆ ಅವ್ರನ್ನ ಪರಿಸ್ಥ ಅಂತ ಹೇಳ್ತಾರೆ. ಇಲ್ಲ, ಆದರೆ ಪರಿಸ್ಥ ಇದ್ದವರಲ್ಲಿ ಅವರು ಸಂಪೂರ್ಣ ಸ್ನೇಹ ಪ್ರೀತಿ ಕೊಡ್ತಾ ಇರ್ತಾರಲ್ಲ, ಎಲ್ಲರಿಗೂ
ಪ್ರಿಯರಾಗಿರ್ತಾರೆ ಅಂತ ಬಾಬಾ ಹೇಳ್ತಾ ಇದ್ದಾರೆ. ಮತ್ತು ಇಂಥ ಪರಿಸ್ಥ ಅರ್ಥಾತ್ ಸರ್ವರಿಗೂ ಪ್ರಿಯರು. ಕೆಲವು ಮಕ್ಕಳು ಯೋಚಿಸುತ್ತಾರೆ, ಬ್ರಹ್ಮ ತಂದೆಯಾದರೆ ಬ್ರಹ್ಮ ಆಗಿದ್ದರು, ಆದರೆ ತಾವೆಲ್ಲರೂ ತಮ್ಮ ಸಮಾನ ಬ್ರಾಹ್ಮಣ ಆತ್ಮರಲ್ಲಿ ತಮ್ಮೆಲ್ಲರ ಪ್ರಿಯ ದಾದಿಯನ್ನು ನೋಡಿದಿರಿ. ಯಾರನ್ನು ಎಲ್ಲರೂ ಪ್ರೀತಿಯಿಂದ ನನ್ನ ದಾದಿ ಎಂದು ಅನುಭವ ಮಾಡುತ್ತಿದ್ರಿ. ಎಲ್ಲ ಪ್ರಕಾರದ ಸ್ವಭಾವ, ಸಂಸ್ಕಾರ ಮತ್ತು ಈ ಹಳೆಯ ಜಗತ್ತಿನಲ್ಲಿ ಇರುತ್ತಾ ಭಿನ್ನ ಮತ್ತು ಪ್ರಿಯರಾಗಿದ್ದರು. ಅಂದರೆ ಪ್ರಕಾಶ್ಮಣಿ ದಾದಿ ಎಷ್ಟು ಮಂದಿನ ಸಂಭಾಲನೆ ಮಾಡ್ತಿದ್ರಲ್ಲ, ಅಲ್ಲಿ ಮಾತುಗಳು ಬರ್ತಿರ್ತವೆ, ಸಮಸ್ಯೆ ಬರ್ತಿರ್ತವೆ. ಆದರೆ ನಮ್ಮ ಜ್ಞಾನ ಮತ್ತು ಯೋಗ ಶಕ್ತಿಯಿಂದ ನಾವು ಮಾಯೆ ಮೇಲೆ ವಿಜಯ ಪಡೆದು ಡಿಟ್ಯಾಚ್ ಆಗಿದಾಗ ಅಲ್ಲೇನಾಗ್ತೀವಿ, ನಾವು ಪರಿಸ್ಥಿತಿಗಳಾಗಿರ್ತೀವಿ, ಸರ್ವರಿಗೂ ಪ್ರಿಯರಾಗಿರ್ತೀವಿ. ಬಾಬಾ ಏನು ಹೇಳ್ತಾ ಇದ್ದಾರೆ, ಪ್ರತಿಯೊಬ್ಬರೂ ಅಧಿಕಾರದಿಂದ ನನ್ನ ದಾದಿ ಎಂದು ಹೇಳುತ್ತಾರೆ ಅಂದಾಗ ಇದರ ಕಾರಣವೇನು? ಸ್ವಯಂನ ಸ್ವಭಾವ ಮತ್ತು ಸಂಸ್ಕಾರದಲ್ಲಿ ಹಗುರವಾಗಿದ್ದರು. ಅಂದರೆ ಹಳೆ ಸಂಸ್ಕಾರಗಳು ನಮ್ಮ ಇರ್ತಾವಲ್ಲ, ಕ್ರೋಧದ ಮಕ್ಕಳು, ಮರಿ ಮಕ್ಕಳು, ಇವು ಎಲ್ಲದರಿಂದ ಡಿಟ್ಯಾಚ್ ಇರಬೇಕು. ಎಲ್ಲರಿಗೂ ನನ್ನವರು ಎಂಬುವ ಅನುಭವವನ್ನು ಮಾಡಿಸಿದರು ಅಂದಾಗ ಉದಾಹರಣೆ ಆಗಿಬಿಟ್ಟರು. ಜಗದಂಬರವರನ್ನು ಸಹ ನೋಡಿದಿರಿ, ಆದರೆ ಕೆಲವರು ಅವರಾದರೆ ಜಗದಂಬೆ ಆಗಿದ್ದರು ಎಂದು ತಿಳಿಯುತ್ತಾರೆ. ಆದರೆ ದಾದಿ ತಾವು ಬ್ರಾಹ್ಮಣ ಪರಿವಾರದಲ್ಲಿ ಜೊತೆಗಾರರಾಗಿದ್ದರು. ಅವರ ಮುಖದಿಂದ ಸದಾ ಪುರುಷಾರ್ಥದ ಬಗ್ಗೆ ತಿಳಿಯುತ್ತಾ ಮತ್ತು ಕೇಳುತ್ತಾ ಈಗ ಕರ್ಮಾತೀತರಾಗಬೇಕು ಎಂಬುದು ಒಂದೇ ಶಬ್ದ ಅವರದಾಗಿತ್ತು. ಅಂದರೆ ಎಲ್ಲರೂ ಬ್ರಹ್ಮ ತಂದೆಯಲ್ಲೇನು ಬಾಬಪ್ಪ ಪ್ರವೇಶ ಆಗ್ತಾರೆ, ಅವ್ರಿಗೆ ಶಕ್ತಿ ಇರ್ತತೆ. ಮೊಮ್ಮ ಏನು ಜಗದಂಬೆ, ಅವರಿಗೆಲ್ಲ ಹೆಚ್ಚಿನ ಶಕ್ತಿ ಇರ್ತತೆ, ಅವ್ರೇನು ಮಾಡೋದು ಮಾಡ್ತಾರೆ, ಅವ್ರಿಗೆ ಅಷ್ಟು ಶಕ್ತಿ ಐತೆ ಆಗ್ತತೆ ಅಂತಾರೆ. ಆದರೆ ದಾದಿ ನಿಮ್ಮ ಜೊತೆಗೆ ಇದ್ರಲ್ಲ, ಅವರು ಮಾಡಿ ತೋರಿಸಿದ್ರಲ್ಲ ಅಂತ ಬಾಬಾ ಹೇಳ್ತಾ ಇದ್ದಾರೆ. ಅಂದರೆ ಕರ್ಮಾತೀತ ಎಷ್ಟು ಯೋಗ ಇರಬೇಕು, ಜ್ಞಾನ ಯೋಗ ಎಷ್ಟಿರಬೇಕು, ಯಾವುದೇ ಕರ್ಮಕ್ಕೆ ಅಂಟ್ಕೊಳ್ಳಂಗಿಲ್ಲ. ಕರ್ಮಾತೀತ ಆಗೋದೇ ಗುರಿ ಇರಬೇಕು. ಕರ್ಮಾತೀತರಾಗುವ ಲಗನ್ನಿನಲ್ಲಿ ಅನ್ಯರಿಗೂ ಸಹ ಇದೇ ಶಬ್ದವನ್ನು ಮತ್ತೆ ಮತ್ತೆ ನೆನಪಿಸುತ್ತಿದ್ದರು. ಈಗ ಪ್ರತಿಯೊಬ್ಬ ಬ್ರಾಹ್ಮಣರ ಲಕ್ಷ್ಯ ಮತ್ತು ಲಕ್ಷಣ ವಿಶೇಷವಾಗಿ ಇದೇ ಇರಬೇಕು. ಇದ್ದೇ ಇದ್ದೀರಿ, ಆದರೆ ನಂಬರ್ ವಾರ್. ಈಗ ಪರಿಸ್ಥಿತಿಗಳು ಆಗಲೇಬೇಕು ಎಂಬ ಇದೇ ಲಗನ್ ಇರಲಿ. ಪರಿಸ್ಥಿತಿ ಅರ್ಥಾತ್ ಈ ದೇಹ ಸಾಕಾರ ದೇಹದಿಂದ ಭಿನ್ನ, ಸದಾ ಬೆಳಕಿನ ದೇಹಧಾರಿಗಳು. ಪರಿಸ್ಥಿತಿ ಅಥವಾ ಈ ಕರ್ಮೇಂದ್ರಿಯಗಳಿಗೆ ರಾಜ. ಅಂದರೆ ಪರಿಸ್ಥಿತಿ ಅಂದ್ರೇನು? ಕರ್ಮೇಂದ್ರಿಯಗಳಿಗೆ ರಾಜ. ಕರ್ಮೇಂದ್ರಿಯಗಳು ಶ್ರೀಮತ ಏನೈತೋ ಆ ಶ್ರೀಮತದ ಮೇಲೆ ನಡೀತಾ ಇರಬೇಕು. ಅದು ಸ್ವಲ್ಪ ಶ್ರೀಮತ ಬಿಟ್ಟು ಶ್ರೀಮತ ಗೆರೆ ದಾಟಿತ್ತು ಅಂದರೆ ಅದು ನಮ್ಮನ್ನು ಪರಿಸ್ಥಿತಿಯಾಗಿರಕ್ಕೆ ಬಿಡಲ್ಲ. ಕರ್ಮೇಂದ್ರಿಯಗಳು ಮತ್ತೆ ಬಂಧನದಲ್ಲಿ ತರ್ತವೆ. ಅದಕ್ಕೆ ಪರಿಸ್ಥಿತಿ ಅಂದರೆ ಕರ್ಮೇಂದ್ರಿಯಗಳ ಮೇಲೆ ರಾಜ. ಬಾಬಾ ಏನಂತಾರೆ, ಬಾಪ್ತಾದರವರು ಮೊದಲು ಸಹ ತಿಳಿಸಿದ್ದರು, ಇಡೀ ಸೃಷ್ಟಿ ಚಕ್ರದ ಒಳಗೆ ಒಬ್ಬರೇ ಬಾಪ್ತಾದ ಯಾವುದನ್ನು ನಶೆಯಿಂದ ಹೇಳುತ್ತಾರೆ. ನನ್ನ ಒಬ್ಬೊಬ್ಬ ಮಗು ರಾಜ ಮಕ್ಕಳಾಗಿದ್ದಾರೆ, ಸ್ವರಾಜ್ಯ ಅಧಿಕಾರಿ ಆಗಿದ್ದಾರೆ. ಪರಿಸ್ಥಿತ ಅರ್ಥಾತ್ ಸ್ವರಾಜ್ಯ ಅಧಿಕಾರಿಗಳು. ಇಂಥ ಸ್ವರಾಜ್ಯ ಅಧಿಕಾರಿ ಆತ್ಮ ಬೆಳಕಿನ ಸ್ವರೂಪಧಾರಿಗಳು ಯಾರೇ ಆಗಿರಲಿ, ಇಂಥ ಬೆಳಕಿನ ಡಬಲ್ ಹಗುರತೆ ಸ್ಥಿತಿಯಲ್ಲಿ ಸ್ಥಿತರಾಗಿ ಯಾರನ್ನೇ ಮಿಲನ ಮಾಡುತ್ತಾರೆಂದರೆ ಅವರ ಮಸ್ತಕದಲ್ಲಿ ಆತ್ಮ ಜ್ಯೋತಿಯ ಅನುಭವ ನಡೆದಾಡುತ್ತಾ ತಿರುಗಾಡುತ್ತಲೂ ಸಹ ಕಂಡುಬರುತ್ತದೆ. ಬಾಬಾ ಇಲ್ಲೇನು ಹೇಳಿದರು, ನಾವು ಪರಿಸ್ಥಿತಿಗಳಾಗಿದ್ದೀವಿ ಅಂತಂದರೆ ಆತ್ಮ ಪಾವನವಾಗಿರ್ತೈತಲ್ಲ, ಅಲ್ಲಿ ಆತ್ಮನ ಗುಣಗಳೇ ದೈವಿ ಗುಣಗಳು ಅಲ್ಲಿ ಅವರ ಮಸ್ತಕದಿಂದ ಏನು ಆತ್ಮಸ್ವರೂಪದ ಒಳಪೇ ಕಾಣ್ತಾ ಇರ್ತತೆ. ಆತ್ಮದ ಗುಣಗಳು, ಆತ್ಮದ ಸ್ವರೂಪ ಅದೇ ಕಾಣ್ತಾ ಇರ್ತತೆ ಅಂತ ಹೇಳ್ತಾರೆ ಬಾಬಾ. ಇಂಥ ಬೆಳಕಿನ ಡಬಲ್ ಹಗುರತೆ ಸ್ಥಿತಿಯಲ್ಲಿ ಸ್ಥಿತರಾಗಿ ಯಾರನ್ನೇ ಮಿಲನ ಮಾಡುತ್ತಾರೆ ಎಂದರೆ ಅವರ ಮಸ್ತಕದಲ್ಲಿ ಆತ್ಮ ಜ್ಯೋತಿಯ ಅನುಭವ ನಡೆಯುತ್ತಾ ತಿರುಗಾಡುತ್ತಲೂ ಸಹ ಕಂಡುಬರುತ್ತದೆ. ಈಗ ಈ ತೀರುವ ಪುರುಷಾರ್ಥದ ಲಕ್ಷ್ಯ ಮತ್ತು ಲಕ್ಷಣ ಸದಾ ಇಮರ್ಜ್ ಆಗಿ ಇಟ್ಟುಕೊಳ್ಳಿ. ಅಂದರೆ ಆ ಪರಿಸ್ಥಿತಿಗಳ ಸ್ಥಿತಿ ಇದ್ದವರು ಯಾರದೇ ಸಂಬಂಧ ಸಂಪರ್ಕದಲ್ಲಿ ಬಂದಾಗ ಆ ಆತ್ಮದ ಗುಣಗಳೇ ಅವು. ಶಾಂತಿ, ಹೌದಾ, ಶಾಂತಿ, ಪ್ರೀತಿ, ಕರುಣೆ, ಈ ಶಕ್ತಿಗಳು ಅವರಲ್ಲಿ ಇಮರ್ಜ್ ಆಗಿದ್ದಾಗ
ಎಲ್ಲರೂ ಶಾಂತಿಯ ಅನುಭವ ಮಾಡ್ತಾರೆ, ಪ್ರೀತಿಯ ಅನುಭವ ಮಾಡ್ತಾರೆ. ನೋಡ್ರಿ, ದಾದಿ ದೀದಿಯರು ಸ್ಟೇಜ್ ಮೇಲೆ ಬಂದಾಗ ಆತ್ಮಗಳೆಲ್ಲ ನರ್ತನ ಮಾಡ್ತಾ ಇದ್ವು. ಯಾಕೆ? ಆ ಆತ್ಮದ ಶಕ್ತಿಗಳು ಇಮರ್ಜ್ ಆಗಿರ್ತವೆ ಪರಿಸ್ಥಾ ಸ್ಥಿತಿಯಲ್ಲಿ. ಬಾಬಾ ಏನು ಹೇಳ್ತಾ ಇದ್ದಾರೆ, ಹೇಗೆ ಬ್ರಹ್ಮ ತಂದೆಯಲ್ಲಿ ನೋಡಿದ್ದೀರಿ, ಒಂದು ವೇಳೆ ಯಾರಾದರೂ ಮಿಲನ ಮಾಡಿದಾಗ ದೃಷ್ಟಿಯನ್ನು ತೆಗೆದುಕೊಳ್ಳುವಾಗ ಮಾತನಾಡುತ್ತಿದ್ದಾಗ ಏನು ಕಂಡು ಬರುತ್ತಿತ್ತು ಮತ್ತು ಲೈಟಿನ ಅನುಭವವನ್ನು ಮಾಡುತ್ತಿದ್ದರು. ಬ್ರಹ್ಮ ತಂದೆ ಹೆಚ್ಚು ಮಾತನಾಡುತ್ತಲೂ ಸಹ ಮಧುರವಾದ ಅಶರೀರಿ ಸ್ಥಿತಿಯಲ್ಲಿ ಸ್ಥಿತರಾಗುತ್ತಿದ್ದರು. ಅನ್ಯರಿಗೂ ಸಹ ಭಲೆ ಎಷ್ಟೇ ಸೇವೆಯ ಸಮಾಚಾರವಿರಲಿ 1 ಸೆಕೆಂಡಿನಲ್ಲಿ ಅಶರೀರಿತನದ ಅನುಭವ ಮಾಡಿಸುತ್ತಿದ್ದರು. ನೋಡ್ರಿ, ಈಗ ಪರಿಸ್ಥಾ ಸ್ಥಿತಿ ಹೇಗಿರ್ತತೆ ಅನ್ನೋದು ಇಲ್ಲಿ ನಮಗೆ ಬಾಬಾ ಹೇಳ್ತಾ ಇರೋದು. ಅಂದರೆ ನಾನು ಈ ಸ್ಥಿತಿಯಲ್ಲಿ ಎಷ್ಟು ಪರ್ಸೆಂಟೇಜ್ ಇದ್ದೀನಿ, ಆ ಸ್ಥಿತಿ ಪಡೆದಾಗ ಆ ಆನಂದ, ಆ ಸುಖ ಹೆಂಗಿರ್ತತೆ, ಇವಾಗ ನಾನು ಅದನ್ನು ಪಡಿಬೇಕು. ಆ ಸುಖ, ಆ ಪರಿಸ್ಥತನದ ಅನುಭವನೆಲ್ಲ ಮಾಡಬೇಕಂದ್ರೆ ಇನ್ನು ಎಷ್ಟು ನಾನು ಪುರುಷಾರ್ಥ ಮಾಡಬೇಕು, ಸಮಯ ಎಷ್ಟಿದೆ, ನಾನು ಆ ಆನಂದನ ಪಡಲೇಬೇಕಲ್ಲ ಈ ಸಂಗಮ ಯುಗದಲ್ಲಿ. ಹೌದಾ? ಈ ಎಲ್ಲ ಲಕ್ಷಣ ಇಟ್ಕೊಂಡು ನಾವು ಪುರುಷಾರ್ಥ ಮಾಡಬೇಕು. ಮತ್ತೆ ಯಾವುದೇ ಮುರಳಿಯಲ್ಲಿ ಪರಿಶೀಲನೆ ಮಾಡು, ನಾನು ಅಶರೀರಿ ಆತ್ಮನಾಗಿದ್ದೇನೆ ಎಂಬ ಆತ್ಮದ ಒಂದೇ ಪಾಠವನ್ನು ಮುರಳಿಯಲ್ಲಿ ಎಷ್ಟು ಬಾರಿ ನೆನಪಿಸುತ್ತಿದ್ದರು. ಅಂದಾಗ ಸಮಯದನುಸಾರ ಚಿಕ್ಕದಾದ ವಿಸ್ತಾರದ ಮಾತುಗಳು, ಸ್ವಭಾವ ಸಂಸ್ಕಾರದ ಮಾತುಗಳು ಅಶರೀರಿ ಸ್ಥಿತಿಯಿಂದ ದೂರ ಮಾಡಿಬಿಡುತ್ತವೆ. ಈಗ ಪರಿವರ್ತನೆ ಮಾಡಿಕೊಳ್ಳಬೇಕು. ಅಂದರೆ ನಾವು ದೇಹದ ಜಗತ್ತಿನ ಆಕರ್ಷಣೆಗೆ ಹೋಗಬಾರ್ದು, ಬೇಹದ್ದಿನ ವೈರಾಗಿಗಳಾಗಬೇಕು. ಚಿಕ್ಕ ಮಾತಿನಿಂದ ದೂರ ಇರಬೇಕು. ಸೇವೆಯ ವಿಸ್ತಾರದಲ್ಲೂ ಹೋಗೋ ಅವಶ್ಯಕತೆ ಇಲ್ಲ. ಅದು ಯಾವಾಗ ಬರ್ತತೆ? ನಾವು ಅಶರೀರಿ ಸ್ತನದ ಸ್ಥಿತಿಯಲ್ಲಿ ಇದ್ದಷ್ಟು. ಯಾಕೆ ಅಂದರೆ ಅಶರೀರಿ ಇದ್ದಷ್ಟು, ಆತ್ಮಿಕ ಸ್ಥಿತಿಯಲ್ಲಿದ್ದಷ್ಟು ಬಾಬಾ ನೆನಪಿರ್ತತೆ. ಬಾಬಾ ಜೊತೆಗೆದಾರಂದರೆ ಬಾಬಾ ಏನು ಹೇಳ್ಯಾರ, ನೀವು ಮಾಡೋ ವಿಚಾರನೂ ನಾನು ಮಾಡ್ತೀನಿ ಅಂತ ಹೇಳ್ಯಾರ ಬಾಬಾ. ಅಂದರೆ ಅಲ್ಲಿ ಬಾಬಾ ಜೊತೆಗೆದನಂದ್ರೆ ಅದು ಎಲ್ಲದು ತಾನಾಗೆ ಆಗ್ತಾ ಇರ್ತತೆ. ಬಾಬಾ ಯಾರಿಗೇನು ಟಚ್ ಕೊಡಬೇಕು ಟಚ್ ಕೊಟ್ಟು ಎಲ್ಲ ಕೆಲಸ ಅವರೇ ಮಾಡಿಸ್ತಾ ಇರ್ತಾರೆ. ನಾವು ನಿಮಿತ್ತರಾಗಿ ಆ ಸ್ಥಾನದಲ್ಲಿ ಇರೋದಷ್ಟೇ ಅಶರೀರಿ ಸ್ಥಿತಿಯಲ್ಲಿದ್ದಾಗ. ನೋಡ್ರಿ, ಅಶರೀರಿಯಲ್ಲಿ ಎಷ್ಟು ಲಾಭ ಐತೆ, ಎಷ್ಟು ಸುಖ ಐತೆ. ಅಂದರೆ ಗುಲ್ಜಾರ್ ದಾದಿಗೆ ಕ್ವಶನ್ ಕೇಳ್ತಿದ್ರಂತೆ, ಇವಾಗ ಏನಾದರೂ ಇರ್ತಾವಲ್ಲ ಬ್ರಹ್ಮ ಭೋಜನ, ಮತ್ತೊಂದು ಇರ್ತಾವಲ್ಲ ಫಂಕ್ಷನ್ಗಳು, ದಾದಿ ಏನು ತಯಾರು ಮಾಡ್ಕೊಂಡಿದ್ದೀರಿ ಅಂತ ಕೇಳ್ತಿದ್ರಂತೆ. ಆ ಮಾತಿಗೆ ದಾದಿ, ಏನಿಲ್ಲ, ನಾನು ಬಾಬಾ ನೆನಪು ಮಾಡೋದಷ್ಟೇ ಕೆಲಸ, ಬಾಬಾ ಎಲ್ಲ ಮಾಡ್ತಾರೆ ಅಂತ ಅಂತಿದ್ರಂತೆ. ಅಂದರೆ ಯಾರಿಗೇನು ಟಚ್ ಕೊಡಬೇಕು ಟಚ್ ಕೊಟ್ಟು ಬಾಬಾ ಮಾಡಿಸ್ತಾರೆ. ಆ ಥರ ಅಶರೀರಿ ಸ್ಥಿತಿಯಲ್ಲಿದ್ದಷ್ಟು ನಾವು ಪರಿಶ್ರಮದಿಂದ ಮುಕ್ತ. ಇದಾಗಬೇಕು, ಅದಾಗಬೇಕು, ಅದು ಮಾಡಲಿಲ್ಲ, ಇವರು ಈ ಮಾತು ಕೇಳಲ್ಲ, ಟೆನ್ಷನ್ ಇರಲ್ಲ. ಬಾಬಾನೇ ಎಲ್ಲ ಸಲೀಸಾಗಿ ಮಾಡಿಸ್ತಾ ಇರ್ತಾರೆ. ಇದು ಪರಿಸ್ಥಾ ಸ್ಥಿತಿಯ ಅನುಭವ. ಬಾಬಾ ಏನು ಹೇಳ್ತಾ ಇದ್ದಾರೆ, ಬಾಪ್ದಾದರವರು ಸೇವೆಯಲ್ಲಿ ಫಲಿತಾಂಶ ಒಳ್ಳೆಯದಿರುವುದನ್ನು ನೋಡುತ್ತಿದ್ದೇವೆ. ಸೇವೆಗಾಗಿ ಮೆಜಾರಿಟಿ ಒಲವು ಉತ್ಸಾಹವಿದೆ. ಯೋಜನೆಯನ್ನು ಮಾಡುತ್ತಿರುತ್ತೀರಿ, ಆದರೆ ಸೇವೆಯ ಜೊತೆಗೆ ಸಂದೇಶ ಕೊಡುವುದು ಸಹ ಅವಶ್ಯಕತೆ ಇದೆ. ಮತ್ತು ಬಾಪ್ದಾದರವರು ಈ ದಿನವೂ ಸಹ ಭಿನ್ನ ವರ್ಗದ ಸ್ಥಾನದ ಸೇವೆಯ ಒಳ್ಳೆಯ ಫಲಿತಾಂಶವನ್ನು ನೋಡಿದೆವು. ಆದರೆ ಅಶರೀರಿ ಆಗುವ ವಾಯುಮಂಡಲ ಪರಿಶ್ರಮ ಕಡಿಮೆ ಮತ್ತು ಪ್ರಭಾವವನ್ನು ಹೆಚ್ಚಿನದಾಗಿ ಬೀರುತ್ತದೆ. ಕೇಳುವುದು ಚೆನ್ನಾಗಿಯೇ ಇರುತ್ತದೆ, ಆದರೆ ವಾಯುಮಂಡಲದಲ್ಲಿ ಅಶರೀರಿತನದ ದೃಷ್ಟಿಯಿಂದ ಅನುಭವ ಮಾಡುತ್ತಾರೆ ಮತ್ತು ಆ ಅನುಭವವನ್ನು ಮರೆಯುವುದಿಲ್ಲ. ಅಂದಾಗ ಪರಿಸ್ಥತನದ ಗುಂಗನ್ನು ಈಗ ಸೇವೆಯಲ್ಲಿ, ವಿಶೇಷವಾಗಿ ಸೇವೆಯಲ್ಲಿ ಅಳವಡಿಸಿಕೊಳ್ಳಿ. ಈಗ ನೋಡ್ರಿ, ಬಾಬಾ ಏನು ಹೇಳಿದ್ರು ಅಂದರೆ, ಈಗ ನಾವು ಹೋಗ್ತೀವಿ, ವಾಣಿ ಸೇವೆಗೆ ಹೋಗ್ತೀವಿ, ನಾವು ಕ್ಲಾಸ್ ಮಾಡ್ತೀವಿ. ಆದರೆ ನಾವು ಕ್ಲಾಸ್ ಮಾಡಿದ ಮೇಲೆ ಅವರಲ್ಲಿ ಸ್ವಲ್ಪ ಆದರೂ ಪರಿವರ್ತನೆ ಬರಬೇಕು. ನಾವು ಪುರುಷಾರ್ಥ ಮಾಡಬೇಕನ್ನೋದು ಬರಬೇಕು. ಆಗ ನಾವು ಅಲ್ಲಿ ಸೇವೆ ಸಬ್ಜೆಕ್ಟಿಗೆ ನಮಗೆ ಮಾರ್ಕ್ ಬರ್ತದೆ. ಆದರೆ ಇದು ಅವರಲ್ಲಿ ಪರಿವರ್ತನೆ, ಅವರಲ್ಲಿ ಏರುವ ಕಲೆ ಇದು ಬರಬೇಕು. ಅಂದರೆ ಯಾವುದನ್ನು ಅಳವಡಿಸ್ಕೊಳ್ರಿ ಅಂದರು ಬಾಬಾ? ಆತ್ಮಿಕ ಸ್ಥಿತಿನ ಅಳವಡಿಸಿಕೊಳ್ಳ್ರಿ ಅಂದರು.
ಅಂದರೆ ಆತ್ಮಿಕ ಸ್ಥಿತಿಯಲ್ಲಿದ್ದಾಗ ಅಲ್ಲಿ ನಮ್ಮಿಂದ ಶಕ್ತಿಯ ವೈಬ್ರೇಷನ್ ಹೋಗ್ತಾ ಇರ್ತತೆ. ಆ ಶಕ್ತಿಯಲ್ಲಿ ಆತ್ಮಗಳು ಯೋಗದಲ್ಲಿ ಪರಂಧಾಮದ ಅನುಭವ ಮಾಡ್ತವೆ, ಶಾಂತಿಯ ಅನುಭವ ಮಾಡ್ತವೆ, ಆಮೇಲೆ ಸ್ನೇಹ ಪ್ರೀತಿಯ ಅನುಭವ ಮಾಡ್ತವೆ. ಆಗ ಅಲ್ಲೇನಾಗ್ತತೆ, ಸಫಲತೆ ಹೆಚ್ಚು ಇರ್ತತೆ. ಅದಕ್ಕೆ ಸೇವೆಯಲ್ಲಿ ಪರಿಸ್ಥಿತಿಯನ್ನು ಅಳವಡಿಸ್ಕೊಳ್ರಿ ಅಂತ ಬಾಬಾ ಹೇಳ್ತಾ ಇದ್ದಾರೆ. ಒಂದಲ್ಲ ಒಂದು ಶಾಂತಿಯ, ಖುಷಿಯ, ಸುಖದ, ಆತ್ಮಿಕ ಪ್ರೇಮದ ಅನುಭವವನ್ನು ಮಾಡಿಸಿ. ನಡೆಯಲ್ಲಿ ಪ್ರೀತಿ, ಪ್ರೇಮ ಮತ್ತು ಏನನ್ನು ಖಾತರಿ ಮಾಡುತ್ತೀರಿ? ಸಂಬಂಧದಿಂದ, ಪರಿವಾರದಿಂದ ಅನುಭವವನ್ನು ಮಾಡಿ ಹೋಗುತ್ತಾರೆ. ಆದರೆ ಅತೀಂದ್ರಿಯ ಸುಖದ ಅನುಭವ, ಶಾಂತಿಯ ಆತ್ಮೀಯ ನಶೆ ಈಗ ವಾಯುಮಂಡಲ ಮತ್ತು ವೈಬ್ರೇಷನ್ನ ಮೂಲಕ ವಿಶೇಷ ಗಮನದಲ್ಲಿ ತನ್ನಿ. ವಿಶೇಷ ಅನುಭವವನ್ನು ಮಾಡಿಸಿ. ಒಂದಲ್ಲ ಒಂದು ಅನುಭವವನ್ನು ಮಾಡಿಸಿ. ನೋಡ್ರಿ, ನಮ್ಮ ಸಂಬಂಧ ಸಂಪರ್ಕದಲ್ಲಿರೋರು ಏನಾದರೂ ಒಂದು ಅನುಭವ ಮಾಡಬೇಕು ಅಂತಂದರೆ ನಾವು ಪರಿಸ್ಥ ಸ್ಥಿತಿ, ಆತ್ಮಿಕ ಸ್ಥಿತಿಯಲ್ಲಿ ಇದ್ದಾಗ ಅವರು ಅನುಭವ ಮಾಡೋಕ್ಕೆ ಸಾಧ್ಯ ಅಂತ ಬಾಬಾ ಹೇಳ್ತಾ ಇದ್ದಾರೆ. ಹೀಗೆ ಇಲ್ಲಿನ ರೀತಿ ಪದ್ಧತಿಗೆ ಪ್ರಭಾವಿತರಾಗಿ ಹೋಗುತ್ತಾರೆ. ಇಂಥ ಪದ್ಧತಿ ಪರಿವಾರದ ಪ್ರೀತಿ ಮತ್ತೆ ಎಲ್ಲೂ ಸಿಗುವುದಿಲ್ಲ. ಹಾಗೆ ಒಂದಲ್ಲ ಒಂದು ಪ್ರಾಪ್ತಿಯ ಅನುಭವವನ್ನು ಮಾಡಿ ಹೋಗಲಿ. ಈಗ 72 ವರ್ಷಗಳು ಪೂರ್ತಿ ಆಗುತ್ತಿವೆ. ಬಾಬಾ ಈ ಮುರಳಿ ಮಾಡಿದಾಗ 72 ವರ್ಷ ಆಗಿತ್ತು. ಈ ಸಮಯದಲ್ಲಿ ಫಲಿತಾಂಶವನ್ನು ಏನು ನೋಡಿದೆವು? ಪರಿಶ್ರಮದಿಂದ ಕೂಡಿರುವುದು. ಆದರೆ ಇದುವರೆಗೂ ಬ್ರಹ್ಮಕುಮಾರಿಯರು ಒಳ್ಳೆಯ ಕೆಲಸ ಮಾಡುತ್ತಿದ್ದಾರೆ. ಬ್ರಹ್ಮಕುಮಾರಿಯರ ಜ್ಞಾನ ಒಳ್ಳೆಯದಿದೆ. ಇದನ್ನು ಕೊಡುವವರು ಯಾರು? ನಡೆಸುವವರು ಯಾರು? ಇದರ ಮೂಲ ಯಾರಾಗಿದ್ದಾರೆ? ಬಾಬಾ ಎನ್ನುವ ಶಬ್ದ ತಮ್ಮೆಲ್ಲರದರನ್ನು ಕೇಳಿ ಹೇಳುತ್ತಾರೆ. ಇವರ ಬಾಬಾ ಇದ್ದಾರೆಂದು ಹೇಳುತ್ತಾರೆ. ಆದರೆ ಅವರು ನನ್ನ ಬಾಬಾ ಆಗಿದ್ದಾರೆ ಎಂಬ ತಂದೆಯ ಪ್ರತ್ಯಕ್ಷತೆಯ ಈಗ ಗುಪ್ತ ರೂಪದಲ್ಲಿ ಇದೆ. ಬಾಬಾ ಬಾಬಾ ಎಂದು ಹೇಳುತ್ತಾರೆ. ಆದರೆ ನನ್ನ ಬಾಬಾ, ನನ್ನ ಬಾಬಾ, ನನ್ನವರು, ಇದನ್ನು ಕೋಟಿಯಲ್ಲಿ ಕೆಲವರು ತಿಳಿಯುತ್ತಾರೆ. ಇಲ್ಲಿ ಬಾಬಾ ಏನಂತಾರೆ, ನೀವು ಪರಿಸ್ಥ ಸ್ಥಿತಿ, ಆತ್ಮಿಕ ಒಂದು ಗುಣಗಳಲ್ಲಿ ಆತ್ಮಿಕ ವೈಬ್ರೇಷನ್ನಿನಿಂದ ಅವರಿಗೆ ಅನುಭವ ಮಾಡಿಸಿದಾಗ ಅವರು ಕೂಡ ತಂದೆಯ ಅನುಭವ ಮಾಡಿ ನನ್ನ ಬಾಬಾ ಅನ್ನೋಂಗಾಗಲಿ ಅಂತ ಬಾಬಾ ಇಲ್ಲಿ ಹೇಳ್ತಾ ಇದ್ದಾರೆ. ಈಗ ನಾವು ಕೃಷ್ಣ ಜನ್ಮಾಷ್ಟಮಿ ಇನ್ನೊಂದಂತ ಫಂಕ್ಷನ್ ಮಾಡ್ತಾ ಇರ್ತೀವಿ. ನಾವೆಲ್ಲರನ್ನ ಕರಿತಾ ಇರ್ತೀವಿ. ಲೌಕಿಕದವ್ರು ಕೂಡ ಬಂದಿರ್ತಾರೆ. ಈ ಥರ ಬಂದು ಬಾಬನ ಮಕ್ಕಳಾಗಲಿ ಅಂತ. ಇವರು ಬಾಬಾ ಬಾಬಾ ಅಂತಾರೆ, ಇವರು ಬಾಬನ ನೆನ್ಪು ಮಾಡ್ತಾರೆ ಅಂತಾರೆ. ಇವರು ಬಾಬನ ನೆನ್ಪು ಮಾಡ್ತಾರಲ್ಲ, ಅವರು ತಂದೆಯ ಅನುಭವ ಮಾಡಿ, ಅಂದರೆ ಒಂದು ಶಾಂತಿಯ ಅನುಭವ ಮಾಡಿಬಿಟ್ರು ಅಂದರೆ ಅಲ್ಲೇನಾಗ್ಬಿಡ್ತತೆ, ಪರಮಾತ್ಮನ ಅನುಭವ ಆಯ್ತು ಅಂದರೆ ನನ್ನ ಬಾಬಾ ಅಂದ್ಬಿಡ್ತಾರೆ. ಇದು ಆಗಲಿ ಅಂತ ಹೇಳ್ತಾರೆ ಬಾಬಾ. ಎಲ್ಲರೂ ನನ್ನ ಬಾಬಾ ಅಂಬಲಿ, ಆ ಮಾತು ಬರಲಿ, ತಂದೆಯ ಪ್ರತ್ಯಕ್ಷತೆ ಆಗಲಿ ಅಂತಾರೆ ಬಾಬಾ. ಅಂದಾಗ ಸಂಗಮಯುಗದ ಗುರಿ ಏನು? ನಮ್ಮೆಲ್ಲ ಆತ್ಮರ ತಂದೆ ಬಂದು ಬಿಟ್ಟರು. ಆಸ್ತಿ ಅಂತೂ ತಂದೆಯ ಮೂಲಕ ಸಿಗುತ್ತದೆ ಅಲ್ಲವೇ? ಈ ಪ್ರಭಾವ ಪರಿಸ್ಥ ಸ್ಥಿತಿಯಿಂದ ವಾಯುಮಂಡಲದಲ್ಲಿ ಹರಡುತ್ತದೆ. ಇವರ ದೃಷ್ಟಿಯಿಂದ ಬೆಳಕು ಸಿಗುತ್ತದೆ. ಇವರ ದೃಷ್ಟಿಯಿಂದ ಆತ್ಮೀಯತೆಯ ಬೆಳಕಿನ ದೃಶ್ಯ ಕಂಡುಬರುತ್ತದೆ. ಈಗ ತೀವ್ರ ಪುರುಷಾರ್ಥಕ್ಕೆ ಇದೇ ಲಕ್ಷ್ಯವನ್ನು ಇಟ್ಟುಕೊಳ್ಳಿ. ನಾನು ಡಬಲ್ ಲೈಟ್ ಪರಿಸ್ಥೆ ಆಗಿದ್ದೇನೆ. ನಡೆದಾಡುತ್ತಾ ತಿರುಗಾಡುತ್ತಾ ಪರಿಸ್ಥ ಸ್ವರೂಪದ ಅನುಭೂತಿಯನ್ನು ಹೆಚ್ಚಿಸಿಕೊಳ್ಳಿ. ಅಂದರೆ ಒಬ್ಬರು ಅನುಭವ ಹೇಳಿದರು. ರತನ್ ಮೋಹಿನಿ ದಾದಿ ಬೆಂಗಳೂರಿಗೆ ಬಂದಿದ್ರಂತೆ. ಅಲ್ಲಿ ಅವರು ಹೋಗ್ಯಾರ. ಸ್ಟೇಜಿಗೆ ಹೋಗೋ ಹೊತ್ನಾಗ ಒಬ್ಬರಿಗೆ ಅನುಭವ ಆಯ್ತಂತೆ. ಏನೋ ಬೆಳಕಿನ ಶರೀರ ಹೋದಂಗೆ ಅನುಭವ ಆಯ್ತಂತೆ. ಅಂದರೆ ಪರಿಸ್ಥ ಸ್ಥಿತಿ. ಆ ಸ್ಥಿತಿ ಇದ್ದಾಗ ಎಲ್ಲರೂ ಏನು ಅನುಭವ ಮಾಡ್ತಾರೆ? ಏನು ಆ ದೈವಿ ಶಕ್ತಿಗಳ ಶಾಂತಿ, ಆನಂದ, ಸ್ನೇಹ, ಪ್ರೀತಿ ಈ ಎಲ್ಲದರ ಅನುಭವ ಮಾಡಿ ಅಲ್ಲಿ ತಂದೆಯ ಪ್ರತ್ಯಕ್ಷತೆ ಆಗ್ತದೆ. ಅದಕ್ಕೆ ಪರಿಸ್ಥ ಅನುಭವ ಹೆಚ್ಚಿಸಿಕೊಳ್ರಿ, ಆ ಸ್ವರೂಪದ ಅನುಭೂತಿನ ಹೆಚ್ಚಿಸ್ಕೊಳ್ರಿ ಅಂತ ಬಾಬಾ ಹೇಳ್ತಾರೆ. ಅಶರೀರಿ ಸ್ತನದ ಅನುಭವವನ್ನು ಹೆಚ್ಚಿಸಿಕೊಳ್ಳಿ. ಸೆಕೆಂಡಿನಲ್ಲಿ ಯಾವುದೇ ಸಂಕಲ್ಪವನ್ನು ಸಮಾಪ್ತಿ ಮಾಡುವುದರಲ್ಲಿ ಸಂಸ್ಕಾರ ಸ್ವಭಾವದಲ್ಲಿ ಡಬಲ್ ಲೈಟ್ ಆಗಿ.
ಕೆಲವು ಮಕ್ಕಳು ಹೇಳುತ್ತಾರೆ, ನಾವು ಹಗುರವಾಗಿರುತ್ತೇವೆ, ಆದರೆ ಅನ್ಯರು ನಮ್ಮನ್ನು ತಿಳಿದುಕೊಳ್ಳುವುದಿಲ್ಲ. ಇಂಥ ಡಬಲ್ ಲೈಟ್ ಸ್ಥಿತಿಯನ್ನು ಮುಚ್ಚಿಡಲು ಸಾಧ್ಯವೇ? ಯಾವುದೇ ಚಿಕ್ಕದಾದ ಸ್ಥೂಲವಾದಂಥ ಬೆಳಕು, ಬ್ಯಾಟರಿಯದ್ದಾಗಲಿ ಅಥವಾ ಬೆಂಕಿ ಕಡ್ಡಿಯದ್ದಾಗಲಿ, ಎಲ್ಲೇ ಬೆಳಕು ಹಚ್ಚಿದಾಗ ಮುಚ್ಚಿಡಲಾಗುವುದಿಲ್ಲ. ಇದಾದರೆ ಆತ್ಮೀಯ ಬೆಳಕಾಗಿದೆ. ತಮ್ಮ ವಾಯುಮಂಡಲದಿಂದ ಅವರಿಗೆ ಇವರು ಯಾರು ಎಂಬ ಅನುಭವವನ್ನು ಮಾಡಿಸಿ. ಜಗದಂಬರವರಾಗಲಿ ದಾದಿಯವರಾಗಲಿ ನನ್ನನ್ನು ತಿಳಿದಿಲ್ಲ ಎಂದು ಹೇಳಲಿಲ್ಲ. ತಮ್ಮ ವಾಯುಮಂಡಲದಿಂದ ಸರ್ವರಿಗೂ ಪ್ರಿಯರಾಗಿದ್ದಾರೆ. ಆದ್ದರಿಂದ ದಾದಿಯವರ ಉದಾಹರಣೆಯನ್ನು ಕೊಡುತ್ತಾರೆ, ಏಕೆಂದರೆ ಬ್ರಹ್ಮ ತಂದೆಯ ಬಗ್ಗೆಯೂ ಸಹ ಯೋಚಿಸುತ್ತಾರೆ. ಬ್ರಹ್ಮ ತಂದೆಯಲ್ಲಿ ಆದರೆ ಶಿವತಂದೆ ಇದ್ದರು. ಶಿವತಂದೆಯ ಬಗ್ಗೆಯೂ ಯೋಚಿಸುತ್ತಾರೆ. ಅವರಂತೂ ನಿರಾಕಾರ ಆಗಿದ್ದಾರೆ, ಎಲ್ಲದರಿಂದ ಭಿನ್ನ ಮತ್ತು ನಿರಾಕಾರಿ ಆಗಿದ್ದಾರೆ. ನಾವಾದರೆ ಸ್ಥೂಲ ಶರೀರಧಾರಿ ಆಗಿದ್ದೇವೆ. ಇಷ್ಟು ದೊಡ್ಡ ಸಂಘಟನೆಯಲ್ಲಿ ಇರುವವರಾಗಿದ್ದೇವೆ. ಪ್ರತಿಯೊಬ್ಬರ ಸಂಸ್ಕಾರದಲ್ಲಿ ಇರುವವರಾಗಿದ್ದೇವೆ. ಸಂಸ್ಕಾರಗಳನ್ನು ಹೊಂದಿಕೊಳ್ಳುವುದು ಅರ್ಥಾತ್ ಪರಿಸ್ಥಿತಿ ಆಗುವುದು. ಸಂಸ್ಕಾರವನ್ನು ನೋಡಿ ಕೆಲವು ಮಕ್ಕಳು ಹೃದಯ ವಿದೀರ್ಣರಾಗಿ ಬಿಡುತ್ತಾರೆ. ಇಲ್ಲಿ ಬಾಬಾ ಏನು ಹೇಳ್ತಾ ಇದ್ದಾರೆ, ಇವಾಗ ಶಿವಬಾಬುಗೂ ಬಿಡಲ್ಲ. ಬಾಬಾಗೇನು ದೇಹ ಆಯ್ತಾ, ದೇಹ ಇದ್ದರೆ ಗೊತ್ತಾಗ್ತಿತ್ತು ಅಂತಾರೆ. ಬ್ರಹ್ಮ ತಂದೆನ ಬ್ರಹ್ಮ ತಂದೆಯನ್ನು ಶಿವಬಾಬಾ ಪ್ರವೇಶ ಮಾಡ್ತಾರೋ ಅವ್ರಿಗೆ ಶಕ್ತಿ ಇರ್ತತೆ ಅಂತ ಬ್ರಹ್ಮ ತಂದೆಗೂ ಹೇಳ್ತಾರೆ. ಅವ್ರನ್ನ ಬಿಟ್ಟು ಬಿಡ್ರಿ, ಜಗದಂಬನ್ನು ಬಿಟ್ಟು ಬಿಡ್ರಿ. ಇವರು ದಾದಿ ದೀದಿಯವರೆಲ್ಲ ಗುಲ್ಜಾರ್ ದಾದಿ, ಜಾನಕಿ ದಾದಿ, ರತನ್ ಮೋಹಿನಿ ದಾದಿ ಅವ್ರು ಸ್ಟೇಜ್ ಮೇಲೆ ಬಂದಾಗ ಆತ್ಮಗಳೆಲ್ಲ ಹೇಗೆ ನರ್ತನ ಮಾಡ್ತಾಯಿದ್ರು. ಅವರು ಕೂಡ ಎಲ್ಲರ ಸಂಬಂಧ ಸಂಪರ್ಕದಲ್ಲಿ ಇದ್ರಲ್ಲ. ಇಡೀ ಯಜ್ಞದ ಏನೇ ಸಮಸ್ಯೆಗಳು ಲಾಸ್ಟ್ ದಾದಿ ದೀದಿಯರ ಹತ್ರನೇ ಹೋಗ್ತವೆ. ಅವರು ಏನು ಅದಕ್ಕೆ ಅಂಟ್ಕೊಳಂಗಿಲ್ಲ. ಬಾಬಾನ ಜೊತೆ ಇರ್ತತೆ, ಶಕ್ತಿ ಇರ್ತತೆ, ಜ್ಞಾನ ಇರ್ತತೆ, ಈಸಿಯಾಗಿ ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊತಾರೆ. ಹೌದಾ? ಅದಕ್ಕೆ ಎಷ್ಟು ಶಕ್ತಿ ಇರಬೇಕು. ಪರಿಸ್ಥಿತಿ ಶಕ್ತಿ ಇದ್ದಾಗ ಮಾತು, ಸ್ವಭಾವ ಎಲ್ಲವೂ ಬರ್ತವೆ. ಆದರೆ ಆ ಶಕ್ತಿ ಎಷ್ಟಿರ್ತದಂದ್ರೆ ಅದಕ್ಕೆ ಅಂಟ್ಕೊಳಂಗಿಲ್ಲ. ಅದನ್ನು ಮಾಯೆ ಮೇಲೆ ವಿಜಯ ಪಡೆದು ಖುಷಿಯಾಗಿ ಇರ್ತೀವಿ. ಅಯ್ಯೋ ಹಿಂಗಾಯ್ತಲ್ಲ, ಹೃದಯ ವಿದರಣೆ ಆಗಲ್ಲ. ಪರಿಸ್ಥಿತಿ ಸ್ಥಿತಿ ಇದ್ದವರು ತಂದೆ ಬಹಳ ಒಳ್ಳೆಯವರಾಗಿದ್ದಾರೆ. ಬ್ರಹ್ಮ ತಂದೆಯೂ ಸಹ ಬಹಳ ಒಳ್ಳೆಯವರಾಗಿದ್ದಾರೆ. ಜ್ಞಾನವು ಬಹಳ ಚೆನ್ನಾಗಿದೆ, ಪ್ರಾಪ್ತಿಯೂ ಬಹಳ ಚೆನ್ನಾಗಿದೆ. ಸ್ವಭಾವ ಸಂಸ್ಕಾರಗಳನ್ನು ಹೊಂದಿಕೊಳ್ಳುವುದು ಅರ್ಥಾತ್ ಎಲ್ಲರಿಗೆ ಪ್ರಿಯರಾಗುವುದು. ನೋಡ್ರಿ, ಕೆಲವ್ರ ಸ್ವಭಾವ ನಮಗೆ ತೊಂದರೆ ಕೊಡ್ತಾವೆ. ಕಾರಣ ಕರ್ಮದ ಲೆಕ್ಕಾಚಾರ ಇರ್ತತೆ. ನಾವು ಕರ್ಮ ಸುಡಷ್ಟು ನಮ್ಮದು ಬಾಬಾನದು ಯೋಗ ಆಯಿತು ಅಂದರೆ ಅಲ್ಲಿ ದುಃಖ ಕೊಡೋರು ಸುಖ ಕೊಡಂಗಾಗ್ತಾರೆ. ಈ ಥರ ಯೋಗದಿಂದ ಜ್ಞಾನದಿಂದ ಎಲ್ಲ ಪಡಿಬೇಕು ನಾವು. ಬಾಬಾ ಏನಂತಾರೆ, ಎಲ್ಲರಿಗೂ ಪ್ರಿಯರಾಗುವುದು, ಕೆಲವರಿಗೆ ಪ್ರಿಯರಲ್ಲ. ಏಕೆಂದರೆ ಕೆಲವು ಮಕ್ಕಳು ಹೇಳುತ್ತಾರೆ, ಕೆಲವರಲ್ಲಿ ವಿಶೇಷತೆಯನ್ನು ನೋಡಿ ಪ್ರೀತಿ ಬರುತ್ತದೆ ಎಂದು ಹೇಳುತ್ತಾರೆ. ಇವರ ಭಾಷಣ ಬಹಳ ಚೆನ್ನಾಗಿದೆ, ಇವರಲ್ಲಿ ಇಂಥ ವಿಶೇಷತೆ ಬಹಳ ಚೆನ್ನಾಗಿದೆ, ಇವರ ಮಾತು ಬಹಳ ಚೆನ್ನಾಗಿದೆ. ತಾವು ಪರಿಸ್ಥಿತಿ ಆಗುವುದರಲ್ಲಿ ಇದು ವಿಘ್ನ ಆಗುತ್ತದೆ. ಅವರಿಗೆ ಪ್ರಿಯರಾದಿರಿ, ಆದರೆ ಅವರನ್ನು ಪ್ರಿಯರನ್ನಾಗಿ ಮಾಡಿಕೊಳ್ಳಿ. ಆದರೆ ನಾನು ಆತ್ಮ ನ್ಯಾರ ಆಗಿದ್ದೇನೆ, ನ್ಯಾರ ಸ್ಥಿತಿಯಿಂದ ಪ್ರಿಯರನ್ನಾಗಿ ಮಾಡಿಕೊಳ್ಳಿ. ಬಾಬಾ ಏನಂತಾರೆ, ಇವರಂದರೆ ನನಗಿಷ್ಟ, ಇವ್ರ ಕ್ಲಾಸ್ ಅಂದರೆ ನನಗಿಷ್ಟ ಅಂದರೆ ಮತ್ತೆ ನಾವು ಅಲ್ಲಿ ಬಂಧನದಲ್ಲಿ ಬಂದ್ವಿ. ನಾವು ಪ್ರೀತಿಯ ಬಂಧನದಲ್ಲೂ ಬರೋದು ಬೇಡ, ದ್ವೇಷದ ಬಂಧನದಲ್ಲೂ ಬರೋದು ಬೇಡ. ಡಿಟ್ಯಾಚ್. ಪ್ರೀತಿ ಸಿಗ್ತಾ ಖುಷಿ ಪಡ್ರಿ. ಡಿಟ್ಯಾಚ್ ಆತ್ಮಿಕ ಸ್ಥಿತಿಯಲ್ಲಿರೋದು. ಆ ಥರ ವಿಶೇಷತೆಗೆ ನೀವು ಇದಾದರೂ ಕೂಡ, ಆಕರ್ಷಣೆ ಆದರೂ ಕೂಡ ಅದು ಪರಿಸ್ಥಿತಿ ಆಗಕ್ಕೆ ಬಿಡಲ್ಲ ಅಂತ ಹೇಳ್ತಾರೆ ಬಾಬಾ. ಆಮೇಲೆ ಮತ್ತೇನು, ವಿಶೇಷತೆ ಇದ್ದವ್ರನ್ನ ಮಾಡೋದು, ವಿಶೇಷತೆ ಇಲ್ದವ್ರ ದೂರ ಇರೋದು, ಇದು ಪರಿಸ್ಥಿತಿ ಸ್ಥಿತಿನ. ಅದು ವಿಶೇಷತೆ ಇಲ್ದವ್ರಿಗೆ ಕೂಡ ಅಷ್ಟೇ ಸ್ನೇಹ ಪ್ರೀತಿಯಿಂದ ಇರೋದು, ಇದು ಪರಿಸ್ಥಿತಿ ಸ್ಥಿತಿಯ ಲಕ್ಷಣ. ಬಾಬಾ ಏನು ಹೇಳ್ತಾ ಇದ್ದಾರೆ, ವಿಶೇಷತೆಯೊಂದಿಗೆ ಪ್ರೀತಿ ಅಲ್ಲ. ಇವರ ಈ ಗುಣ ನನಗೆ ಬಹಳ ಚೆನ್ನಾಗಿದೆ ಎಂದನಿಸುತ್ತದೆ ಅನ್ನುವುದನ್ನು ಧಾರಣೆ ಮಾಡಿ. ಇದರ ಕಾರಣ ಇವರು ಪ್ರಿಯರು ಎಂಬುದು ತಪ್ಪಾಗುತ್ತದೆ. ಪರಿಸ್ಥಿತಿ ಎಲ್ಲರಿಗೂ ಇಷ್ಟವಾಗುತ್ತಾರೆ. ಪ್ರತಿಯೊಬ್ಬರೂ ಇವರು ನನ್ನವರು, ಇವರು ಪ್ರಿಯರು ಎಂದು ಹೇಳಲಿ. ನಮ್ಮವರು. ಇಂತಹ ಪರಿಸ್ಥಿತಿ ಸ್ಥಿತಿಯಲ್ಲಿ 2 ಪ್ರಕಾರದ ವಿಘ್ನಗಳು ಬರುತ್ತವೆ. ಒಂದಾಗಿದೆ ದೇಹದ ಪರಿವೆ. ಅದಾದರೆ ಸ್ವಾಭಾವಿಕವಾಗಿ ಎಲ್ಲರಿಗೂ ಅನುಭವವಿದೆ. 63 ಜನ್ಮಗಳ ಪದೇ
ಆ ದೇಹದ ಪರುವೆ ಪ್ರಕಟವಾಗುತ್ತಿರುತ್ತದೆ. ಮತ್ತೊಂದು ದೇಹದ ಅಭಿಮಾನ. ದೇಹದ ಪರುವೆ ಮತ್ತು ದೇಹದ ಅಭಿಮಾನ. ಜ್ಞಾನದಲ್ಲಿ ಎಷ್ಟು ಮುಂದೆ ಹೋಗುತ್ತಿರುತ್ತೀರೋ ಸ್ವಯಂ ಪ್ರತಿಯೂ ಸಹ ಕೆಲವೊಮ್ಮೆ ದೇಹಾಭಿಮಾನ ಬಂದು ಬಿಡುತ್ತದೆ. ಆ ಅಭಿಮಾನ ಕೆಳಗೆ ಬೀಳಿಸುತ್ತದೆ. ದೇಹಾಭಿಮಾನ ಏನು ಬರುತ್ತದೆ, ಏನೆಲ್ಲ ವಿಶೇಷತೆಗಳಿರುತ್ತವೆ ಅಲ್ಲವೇ, ಆ ವಿಶೇಷತೆಯ ಕಾರಣ ಅಭಿಮಾನವಿರುತ್ತದೆ. ನಾನೇನು ಕಡಿಮೆಯೇ, ನನ್ನ ಭಾಷಣ ಎಲ್ಲರಿಗೂ ಇಷ್ಟವೆನಿಸುತ್ತದೆ, ನನ್ನ ಸೇವೆಯ ಪ್ರಭಾವ ಬೀರುತ್ತದೆ, ಯಾವುದೇ ಕಲೆ ನನ್ನ ಸಂಭಾಲನೆ ಮಾಡುವ ರೀತಿ ಬಹಳ ಚೆನ್ನಾಗಿದೆ, ನಾನು ಕೋರ್ಸ್ ಕೊಡುವುದು ಬಹಳ ಚೆನ್ನಾಗಿದೆ. ಒಂದಲ್ಲ ಒಂದು ಜ್ಞಾನದಲ್ಲಿ ಮುಂದೆ ಹೋಗಲು, ಸೇವೆಯಲ್ಲಿ ಮುಂದೆ ಹೋಗಲು ಈ ಅಭಿಮಾನ ತನ್ನ ಪ್ರತಿಯೂ ಸಹ ಬರುತ್ತದೆ ಮತ್ತು ಅನ್ಯರ ಗುಣ ಅಥವಾ ಕಲೆ ಅಥವಾ ವಿಶೇಷಗಳ ಪ್ರತಿಯೂ ಸಹ ಪ್ರಿಯರಾಗಿ ಬಿಡುತ್ತಾರೆ. ಆದರೆ ಯಾರು ನೆನಪಿಗೆ ಬರುತ್ತಾರೆ? ದೇಹಾಭಿಮಾನ ನೆನಪಿಗೆ ಬರುತ್ತದೆ. ಇಂಥವರ ಬುದ್ಧಿಯು ಬಹಳ ಚೆನ್ನಾಗಿದೆ, ನನ್ನ ಹ್ಯಾಂಡ್ಲಿಂಗ್ ಬಹಳ ಚೆನ್ನಾಗಿದೆ. ಈ ಅಭಿಮಾನ ಸೇವೆ ಅಥವಾ ಪುರುಷಾರ್ಥದಲ್ಲಿ ಮುಂದೆ ಹೋಗುವವರಿಗೆ ಅಭಿಮಾನದ ರೂಪದಲ್ಲಿ ಬರುತ್ತದೆ. ಅಂದಾಗ ಇದನ್ನು ಸಹ ಪರಿಶೀಲನೆ ಮಾಡಿಕೊಳ್ಳಬೇಕು. ಬಾಬಾ ಏನು ಹೇಳ್ತಾ ಇದ್ದಾರೆ, ಪರಿಸ್ಥಿತಿ ಆಗಕ್ಕೆ ಯಾವುದು ಅಡ್ಡ ಬರ್ತದೆ ಅಂದರೆ ಹೇಳಿದರು ಬಾಬಾ, ದೇಹದ ಪರುವೆ, ದೇಹದ ಅಭಿಮಾನ. ಅಂದ್ರೇನು? ನಾನು ಚೆನ್ನಾಗಿ ಸೇವೆ ಮಾಡ್ತೀನಿ, ನಾನು ಚೆನ್ನಾಗಿ ಕೋರ್ಸ್ ಹೇಳ್ತೀನಿ, ಇವೆಲ್ಲ ಏನು ನನ್ನದರ ವಿಚಾರಗಳಲ್ಲೇ ಇದ್ದು ಬಿಡ್ತೀವಿ. ಪರಿಸ್ಥಿತಿ ಅಂದ್ರೇನು? ಆತ್ಮಿಕ ಸ್ಥಿತಿಯಲ್ಲಿರೋದು. ನನ್ನ ಎಷ್ಟು ಇದು ಮಾಡ್ತಾರೆ ನೋಡಿ, ನನಗೆ ಎಷ್ಟು ವಿಶೇಷತೆ ಐತೆ ಅಂದಾಗ ಅಲ್ಲಿ ಪರಿಸ್ಥಿತಿ ಆಗಿರಕ್ಕೆ ಆಗೋದಿಲ್ಲ. ಅದಕ್ಕೆ ಅಭಿಮಾನದಲ್ಲೂ ಬರಬಾಡ್ರಿ, ದೇಹದ ಪರಿವೆಯಲ್ಲೂ ಬರಬಾಡ್ರಿ ಅಂತ ಬಾಬಾ ಇಲ್ಲಿ ಹೇಳ್ತಾ ಇದ್ದಾರೆ. ಈಗ ಇದನ್ನು ಸಹ ಪರಿಶೀಲನೆ ಮಾಡಿಕೊಳ್ಳಬೇಕು. ಅಭಿಮಾನ ಉಳ್ಳವರಿಗೆ ಅಭಿಮಾನ ಇದೆ, ಇದನ್ನು ಪರಿಶೀಲನೆ ಮಾಡಿಕೊಳ್ಳುವ ಸಾಧನವಾಗಿದೆ. ಅಭಿಮಾನ ಉಳ್ಳವರಿಗೆ ಸ್ವಲ್ಪವೂ ಸಹ ಯಾರಾದರೂ ಅಪಮಾನ ಮಾಡಿದರೆ ಅವರ ವಿಚಾರದ, ಅವರ ಸಲಹೆಯ, ಅವರ ಕಲೆಯ, ಅವರ ಹ್ಯಾಂಡ್ಲಿಂಗ್ನ ಬಗ್ಗೆ ಅಪಮಾನ ಬಹಳ ಬೇಗ ಅನುಭವ ಆಗುತ್ತದೆ. ಅಂದರೆ ನಾನು ಹೆಚ್ಚು ಅಂಬೋದಿದ್ದಾಗ ಅಲ್ಲಿ ಸ್ವಲ್ಪ ಅವ್ರಿಗೇನಾದರೂ ಕಡಿಮೆ ಆಯಿತು, ಅವ್ರನ್ನ ಮುಂದುವರಿಸಲಿಲ್ಲ, ಏನಾದರೂ ಸ್ವಲ್ಪ ಕಡಿಮೆ ಆಯ್ತು ಅಂದರೆ ಅವಮಾನದ ಫೀಲಿಂಗ್ ಮಾಡ್ತಾರೆ. ಅವಮಾನದ ಫೀಲಿಂಗ್ ಆದಾಗ ಏನಾಗ್ತೈತೆ, ಅಲ್ಲಿ ಸಿಡ್ಸಿಡಾಪನ್ ಬರ್ತೈತೆ, ಯಾರ ಮೇಲಾದರೂ ಕ್ರೋಧ, ಏನೆಲ್ಲ ಮಾಡಿದ್ರೆ ಅವ್ರನ್ನ ಪರಿಸ್ತಾ ಅಂತ ಹೇಳ್ತಾರ. ಇಲ್ಲ, ಅಭಿಮಾನ ಇದ್ದಲ್ಲಿ ಅಪಮಾನ ಬಂದೇ ಬರ್ತೈತೆ. ಅದಕ್ಕೆ ಆತ್ಮಿಕ ಸ್ಥಿತಿಯಲ್ಲಿ ಇರಬೇಕು. ಅಭಿಮಾನನೂ ಬೇಡ, ಅಪಮಾನನೂ ಬೇಡ. ಬಾಬಾ ಏನು ಹೇಳ್ತಾ ಇದ್ದಾರೆ ನೋಡ್ರಿ, ಅಪಮಾನದ ಅನುಭವವಾಯಿತು, ಅದರ ಇನ್ನೂ ಸೂಕ್ಷ್ಮ ಗುರುತು ಕ್ರೋಧದ ಅಂಶ ಉತ್ಪನ್ನವಾಗಿ ಬಿಡುತ್ತದೆ, ಆವೇಶದಲ್ಲಿ ಬರುವುದು. ಇದು ಪರಿಸ್ಥಿತಿಗಳಾಗಲು ಬಿಡುವುದಿಲ್ಲ. ಅಂದಾಗ ವರ್ತಮಾನ ಸಮಯದ ಲೆಕ್ಕದಿಂದ ಬಾಪ್ತಾದರವರು ಮತ್ತೆ ಸೂಚನೆಯನ್ನು ಕೊಡುತ್ತಿದ್ದಾರೆ. ತಮ್ಮ ಸಂಗಮ ಯುಗದ ಕೊನೆಯ ಸ್ವರೂಪ ಪರಿಸ್ಥಿತಿ, ಇದನ್ನು ಈಗ ಜೀವನದಲ್ಲಿ ಪ್ರತ್ಯಕ್ಷ ಮಾಡಿ ಸಾಕಾರದಲ್ಲಿ ತನ್ನಿ. ಪರಿಸ್ಥಿತಿ ಆಗುವುದರಿಂದ ಅಶರೀರಿ ಆಗುವುದು ಬಹಳ ಸಹಜವಾಗುತ್ತದೆ. ಸೂಕ್ಷ್ಮ ರೂಪದಲ್ಲಿಯೂ ಸಹ ಸೆಳೆತ. ಯಾರಾದರೂ ವಿಶೇಷತೆ ಅಥವಾ ತನ್ನದೇ ಆಗಿರಲಿ ಅಥವಾ ಮತ್ತೊಬ್ಬರದಾಗಿರಲಿ ಅಭಿಮಾನ ಇಲ್ಲವೇ ಎಂದು ತಮ್ಮನ್ನು ಚೆಕ್ ಮಾಡಿಕೊಳ್ಳಿ. ನಮ್ಮದು ಅಭಿಮಾನ ಬೇಡ, ಬೇರೆಯವ್ರದ್ದು ಅಭಿಮಾನ ಬೇಡ. ಯಾಕಂದರೆ ಬೇರೆಯವ್ರ ಮೇಲೆ ಭಾಳ ಅಭಿಮಾನ ಇತ್ತು, ಅವ್ರು ನಮಗೆ ಸ್ವಲ್ಪ ಏನಾದರೂ ಸ್ವಲ್ಪ ಮಾತಿನಿಂದ ಅವರಿಂದ ಸ್ವಲ್ಪ ಏನಾದರೂ ನಮಗಿದು ದುಃಖ ಆಗೋಂಥ ಮಾತು ಬಂತು ಅಂದಾಗ ಎಷ್ಟು ಪ್ರೀತಿ ಇಟ್ಟಿರ್ತೀವಿ, ಅಂಥ ಮಾತು ಬಂದಾಗ ಎಷ್ಟು ದುಃಖದಲ್ಲಿ ಬಂದುಬಿಡ್ತೀವಿ. ಹೌದಾ? ಇವೆಲ್ಲ ಬೇರೆಯವ್ರ ಅಭಿಮಾನನೂ ಕೂಡ ನಮಗೆ ದುಃಖ ಕೊಡ್ತೈತಿ. ಯಾವುದನ್ನು ಸ್ವಂತದ್ದು ಬೇಡ, ಬೇರೆಯವ್ರದ್ದು ಬೇಡ, ಪರಿಸ್ಥಿತಿ ಇರಬೇಕು. ಚೆಕ್ ಮಾಡ್ಕೊಳ್ರಿ ಅಂತ ಬಾಬಾ ಹೇಳ್ತಾ ಇದ್ದಾರೆ. ಈಗ ಕೆಲವು ಮಕ್ಕಳ ಚಿಕ್ಕ ಮಾತು ಸಹ ಅವರ ಸ್ಥಿತಿಯನ್ನು ಹೆಚ್ಚು ಕಡಿಮೆ ಮಾಡಿಬಿಡುತ್ತದೆ. ಖುಷಿಯಿಂದ ಕೂಡಿರುವ ಚೆಹರೆಗೆ ಬದಲಾಗಿ ಚಿಂತೆಯಿಂದ ಕೂಡಿರುವ ಚೆಹರೆ ಅಥವಾ ಚಿಂತನೆಯಲ್ಲಿರುವ ಚೆಹರೆ ಮತ್ತು ನಡೆಯುತ್ತಾ ಹೃದಯ ವಿದೀರ್ಣರಾಗಿ ಬಿಡುತ್ತಾರೆ. ನಾವು ಇವ್ರನ್ನ ಎಷ್ಟು ಪ್ರೀತಿ ಮಾಡಿ ಎಷ್ಟು ಸಹಯೋಗ ಕೊಡ್ತೀವಿ, ಆದರೂ ಇವ್ರು ಹೆಂಗೆ ಮಾಡ್ತಾರೆ ನಮಗೆ, ಸಣ್ಣ ಮಾತಿಗೆ ಏನಾಗ್ಬಿಡ್ತಾರೆ, ಹೃದಯ ವಿದೀರ್ಣ ಆಗಿಬಿಡ್ತಾರೆ. ಇದು ಕೂಡ ಪರಿಸ್ಥಿತಿ ಅಲ್ಲ. ಖುಷಿಯಿಂದ ಇರುವುದರ ಬದಲಾಗಿ ಹೃದಯ ವಿದೀರ್ಣರಾಗುತ್ತಾರೆ. ತಿಳಿಯುತ್ತೆ? ಈಗ ತಮ್ಮ ಸಂಗಮ ಯುಗದ ಕೊನೆಯ ಸ್ಥಿತಿ ಪರಿಸ್ಥತನದ ಸಂಸ್ಕಾರವನ್ನು
ಪ್ರಕಟ ಮಾಡಿಕೊಳ್ಳಿ. ಹೇಗೆ ಬ್ರಹ್ಮ ತಂದೆಯನ್ನು ನೋಡಿದಿರಿ, ಅವರನ್ನು ಅನುಸರಿಸಬೇಕಲ್ಲವೇ? ಮಾತನಾಡುತ್ತಾ ಮಕ್ಕಳು ಏನಾದರೊಂದು ಸಮಾಚಾರವನ್ನು ಹೇಳಲು ಬರುತ್ತಿದ್ದರು. ಆದರೆ ಆ ಸಮಾಚಾರದಿಂದಲೇ ದೂರವಾಗಿ ಬಿಡುತ್ತಿದ್ದರು. ಶಬ್ದದಿಂದ ದೂರದ ಸ್ಥಿತಿಯ ಅನುಭವವನ್ನು ಮಾಡಿ ನೋಡಿದರು. ಮಾತುಗಳ ಸಮಾಚಾರವನ್ನು ಹೇಳಲು ಬಹಳ ಪ್ಲಾನ್ ಮಾಡಿಕೊಂಡು ಬರುತ್ತಿದ್ದರು. ಇದನ್ನು ಹೇಳಬೇಕು, ಇದನ್ನು ಹೇಳುತ್ತೇನೆ, ಇದನ್ನು ಕೇಳುತ್ತೇನೆ. ಆದರೆ ಬ್ರಹ್ಮ ತಂದೆಯ ಮುಂದೆ ಬಂದಾಗ ಏನು ಹೇಳಬೇಕಾಯಿತೋ ಅದನ್ನೇ ಮರೆತು ಬಿಡುತ್ತಿದ್ದರು. ಇದಕ್ಕೆ ಪರಿಸ್ಥಿತಿ ಎಂದು ಹೇಳಲಾಗುತ್ತದೆ. ಬಾಬಾ ಯಾವ ಸಂಘಟನೆಯಲ್ಲಿ ಯಾವುದಿರ್ಬೇಕು ಅಂತ ಹೇಳಿದರು. ನಿನ್ನೆ ಮುರಳಿಗೂ ಹೇಳಿದ್ದಾರೆ, ಆ ಅವ್ಯಕ್ತ ಭಾಷೆ ಇರಬೇಕು. ಅಂದರೆ ಅಲ್ಲಿ ಬ್ರಹ್ಮ ತಂದೆ ಮುಂದೆ ಬಂದಾಗ ಏನು ಆ ಪರಿಸ್ಥಿತಿಗೆ ಅವರ ಏನು ಮಾತುಗಳು ಆ ಮಾತುಗಳು ಅವ್ರ ಸ್ಥಿತಿ ಆ ಸ್ಥಿತಿ ಮುಂದೆ ತಮ್ಮದು ಚಿಕ್ಕದಾಗಿ ಕಾಣಿಸ್ತಿತ್ತು. ಅದಕ್ಕೆ ಹೇಳಕ್ಕೆ ಮಾತೇ ಬರ್ತಿರ್ಲಿಲ್ಲ. ಆ ಸ್ಥಿತಿಯ ಮುಂದೆ ಆ ಆನಂದ, ಆ ಸುಖನ ಅನುಭವ ಮಾಡಿ ಹೊರಟೇ ಹೋಗ್ಬಿಡ್ತಿದ್ರು. ಏನು ಹೇಳ್ತಾನೆ ಇದ್ದಿಲ್ಲ. ಇದನ್ನು ಪರಿಸ್ಥಿತಿ ಅಂತ ಹೇಳ್ತಾರೆ ಬಾಬಾ. ಈ ದಿನ ಈ ಪಾಠವನ್ನು ಪಕ್ಕ ಮಾಡಿಕೊಂಡಿದ್ದೀರಾ? ನಾನು ಯಾರು ಪರಿಸ್ಥಿತಿ, ಯಾವುದೇ ಮಾತಿನಲ್ಲಿ ಯಾವುದೇ ವಿಶೇಷತೆಯಿಂದ ದೇಹದ ಅಭಿಮಾನದಿಂದ ದೂರ. ಡಬಲ್ ಲೈಟ್ ಪರಿಸ್ಥಿತಿ. ಏಕೆಂದರೆ ಪರಿಸ್ಥಿತಿಗಳಾಗದೆ ದೇವತೆಯ ಶ್ರೇಷ್ಠ ಪದವಿ ಸಿಗಲು ಸಾಧ್ಯವಿಲ್ಲ. ಸತ್ಯುಗದಲ್ಲಿ ಬಂದು ಬಿಡುತ್ತೀರಿ, ಏಕೆಂದರೆ ಮಕ್ಕಳಾಗಿದ್ದೀರಿ. ಆಸ್ತಿಯಂತೂ ಸಿಗುತ್ತದೆ, ಆದರೆ ಶ್ರೇಷ್ಠ ಪದವಿ ಇಲ್ಲ. ಸದಾ ಜೊತೆಯಲ್ಲಿ ಇರುತ್ತೇನೆ ಎಂದು ಯಾವ ವಾಯ್ದೆ ಮಾಡಿದ್ದೀರಿ? ಜೊತೆಯಲ್ಲಿ ರಾಜ್ಯ ಮಾಡುತ್ತೇವೆ. ಸಿಂಹಾಸನದ ಮೇಲೆ ಕುಳಿತುಕೊಳ್ಳದಿದ್ದರೂ ರಾಜ್ಯದ ಅಧಿಕಾರಿಯಾಗಲಿ. ಅಲ್ಲಿಯ ರಾಜ್ಯಸಭೆಯನ್ನು ನೋಡಿದ್ದೀರಲ್ಲವೇ? ಯಾರೆಲ್ಲ ರಾಜ್ಯಸಭೆಯ ಅಧಿಕಾರಿಗಳಾಗಿದ್ದಾರೆ ಅವರು ತಿಲಕ ಮತ್ತು ಕಿರೀಟಧಾರಿಗಳು. ರಾಜ್ಯದ ತಿಲಕ, ರಾಜ್ಯದ ಗುರುತು, ಕಿರೀಟ ಅಂದಾಗ ಬಹಳ ಸಮಯದಿಂದ ಸ್ವರಾಜ್ಯ ಅಧಿಕಾರಿ, ಮಧ್ಯದಲ್ಲಿ ಅಲ್ಲ, ಬಹಳ ಸಮಯದ ಸ್ವರಾಜ್ಯ ಅಧಿಕಾರಿಗಳು ಸಿಂಹಾಸನದ ಮೇಲೆ ಭಲೆ ಕುಳಿತುಕೊಳ್ಳದಿದ್ದರೂ ರಾಜ ಪರಿವಾರದಲ್ಲಿ ಬರುವ ಅಧಿಕಾರಿ ಆಗಿಬಿಡುತ್ತಾರೆ. ಬಾಬಾ ಏನು ಹೇಳಿದರು? ಅಲ್ಲಿ ಮಹಾರಾಜ ಮಹಾರಾಣಿಗೆ ಎಷ್ಟು ಅಧಿಕಾರ ಇರ್ತದೋ ರಾಜ ಪರಿವಾರದವರಿಗೂ ಅಷ್ಟೇ ಅಧಿಕಾರ ಇರುತ್ತೆ. ಅದು ಕೂಡ ನಂಬರ್ 1 ಶ್ರೇಷ್ಠ ಪದವಿ. ಅದನ್ನು ಪಡೀರಿ ಅಂತ ಹೇಳ್ತಾರೆ ಬಾಬಾ. ಯಾರು ಮೊದಲ ಬಾರಿ ಬಂದಿದ್ದೀರಿ ಅವರು ಎದ್ದು ನಿಲ್ಲಿರಿ. ಒಳ್ಳೆಯದು. ಮುಕ್ಕಾಲು ಸಭೆ ಎದ್ದು ನಿಂತಿದ್ದು. ಇಂದು ಯಾರೆಲ್ಲ ಮೊದಲನೇ ಬಾರಿ ಬಂದಿದ್ದೀರಿ ಅವರೆಲ್ಲರಿಗೂ ತಂದೆಯನ್ನು ಸಾಕಾರದಲ್ಲಿ ಮೆಲ್ಲ ಮಾಡುವ ಮೊದಲನೇ ಬಾರಿಯ ಜನ್ಮದ ಶುಭಾಶಯಗಳು. ಬಾಪ್ತಾದರವರ ಬಂಧಿತ ಇರುವಂಥ ಎಲ್ಲ ಮಕ್ಕಳಿಗೆ ಇದೇ ವರದಾನವಿದೆ. ಬನ್ನಿ, ಬರಲಿ. ಟೂ ಲೇಟ್ನ ಸಮಯವಿದೆ. ಆದರೆ ಹೊಸದಾಗಿ ಬಂದಿರುವ ಮಕ್ಕಳ ಪ್ರತಿ ಒಂದು ವಿಶೇಷ ವರದಾನವಿದೆ. ನಾವು ಹೇಗೆ ಮುಂದೆ ಹೋಗಲು ಸಾಧ್ಯವಿದೆ ಎಂಬ ಸಂಕಲ್ಪವನ್ನು ಎಂದೂ ಸಹ ಮಾಡಬಾರದು. ಈಗ ತಡವಾಗಿ ಬಂದಿದ್ದೀರಿ, ಆದರೆ ಅತಿ ತಡವಾಗಿ ಬಂದಿಲ್ಲ. ತಮ್ಮೆಲ್ಲರಿಗೂ ವಿಶೇಷವಾಗಿ ಬಾಪ್ತಾದರವರು ಮತ್ತು ನಿಮಿತ್ತರಾದ ಬ್ರಾಹ್ಮಣ ಪರಿವಾರದ ಸಹೋದರ ಸಹೋದರಿಯರ ವಿಶೇಷ ಸಹಯೋಗದ ಭಾವನೆ ಇದೆ. ಒಂದು ವೇಳೆ ತಾವು ಸ್ವಲ್ಪ ಸಮಯದ ಒಂದೊಂದು ಸೆಕೆಂಡನ್ನು ಸಫಲ ಮಾಡಿಕೊಳ್ಳುವುದಿದ್ದರೆ ಸಫಲ ಮಾಡಿಕೊಳ್ಳಿರಿ. ಏಕೆಂದರೆ ಸ್ವಲ್ಪ ಸಮಯದಲ್ಲಿ ಬಹಳಷ್ಟು ಪಡೆಯಬಹುದು. ಒಂದು ಸೆಕೆಂಡನ್ನು ಸಹ ವ್ಯರ್ಥವಾಗಿ ಕಳೆಯಬಾರದು. ಕರ್ಮಯೋಗಿ ಆಗಿ ನಡೆಯಬೇಕು. ಕರ್ಮ ಬಿಡಬಾರದು. ಆದರೆ ಕರ್ಮದಲ್ಲಿ ಯೋಗವನ್ನು ಜೋಡಿಸುತ್ತಾ ಕರ್ಮ ಮತ್ತು ಯೋಗದ ಬ್ಯಾಲೆನ್ಸ್ ಇಟ್ಟುಕೊಳ್ಳಬೇಕು. ಬ್ಯಾಲೆನ್ಸ್ ಇಟ್ಟುಕೊಳ್ಳುವವರಿಗೆ ಹೆಚ್ಚಿನ ಆಶೀರ್ವಾದ ಸಿಗುತ್ತದೆ. ಯಾರೆಲ್ಲ ತಡವಾಗಿ ಬಂದಿದ್ದೀರಿ, ಆ ನಂತರ ಟೂ ಲೇಟ್ ಬೋರ್ಡ್ ಆಗುವುದಿದೆ. ತಮಗೆ ಅವಕಾಶವಿದೆ. ಸ್ವಲ್ಪ ಸಮಯದಲ್ಲಿ ಬಹಳ ಪುರುಷಾರ್ಥವನ್ನು ಮಾಡಲು ಸಾಧ್ಯವಿದೆ. ಬಾಪ್ತಾದ ಸಾಹಸವಂತ ಮಕ್ಕಳಿಗೆ ತಂದೆಯ ಸಾಹಸ ಇದ್ದೇ ಇದೆ ಎಂದು ವರದಾನ ಕೊಡುತ್ತೇವೆ. ಅಂದ ಮೇಲೆ ಎಲ್ಲರಿಗೆ ಎಲ್ಲ ಕಡೆ ಇರುವ ಮಕ್ಕಳಿಗೆ ಬಾಪ್ತಾದರವರ ಹೃದಯದ ಆಶೀರ್ವಾದಗಳು ಹಾಗೂ ಪದ್ಮ ಶುಭಾಶಯಗಳು. ಯಾರು ಶಿವರಾತ್ರಿ ಎಂದು ತಮ್ಮ ಸೇವೆಯಲ್ಲಿ ಇರುತ್ತಾರೆ ಅವರಿಗೆ ಈಗಿನಿಂದಲೇ ಶಿವರಾತ್ರಿಯ ತಮ್ಮ ಜನ್ಮದಿನದ ಆಶೀರ್ವಾದಗಳು ಹಾಗೂ ಶುಭಾಶಯಗಳನ್ನು ಕೊಡುತ್ತಿದ್ದೇವೆ. ಏನು ಪತ್ರ ಇಮೇಲ್ ಕಳಿಸುತ್ತೀರಿ ಅವರದ್ದು ಸೆಕೆಂಡಿಗಿಂತಲೂ ಕಡಿಮೆ ಸಮಯದಲ್ಲಿ ಬಾಪ್ತಾದರವರ ಬಳಿ ತಲುಪಿಬಿಡುತ್ತದೆ. ಅವರಿಗೂ ಸಹ ಬಾಪ್ತಾದರವರ ಬಾಯಾರಿರುವ ಆತ್ಮಗಳು, ಬಂಧನದಲ್ಲಿರುವವರು, ಯಾರು ಪೆಟ್ಟನ್ನು ಸಹ ಕೊರಳಿನ ಆಹಾರವನ್ನಾಗಿ ಮಾಡಿಕೊಂಡು ಬಿಡುತ್ತಾರೆ ಅಂಥ ಆತ್ಮಗಳಿಗೂ ಸಹ ನೆನಪು, ಪ್ರೀತಿ ಮತ್ತು ಹೊಸ ಸ್ನೇಹಿ ಆತ್ಮಗಳು ಯಾರು ಈಗ ಬರುತ್ತಿದ್ದಾರೆ ಆದರೆ ಕಡಿಮೆ ಇದ್ದಾರೆ. ಸ್ನೇಹಿ ಹಾಗೂ ಸಹಯೋಗಿ ಡಬಲ್ ಆಗಿರಬೇಕು. ಅಂದಾಗ ಎಲ್ಲ ಕಡೆಯ ಎಲ್ಲ ಯುವಕರು, ವೃದ್ಧರು, ಮಕ್ಕಳು, ಮಾತೆಯರು, ಪಾಂಡವರು ಎಲ್ಲರಿಗೆ ಮುಂಚಿತವಾಗಿ ತಮ್ಮ ಹಾಗೂ ತಂದೆಯ ಜನ್ಮದಿನದ ಶುಭಾಶಯಗಳು. ಆತ್ಮಿಕ ಮಕ್ಕಳಿಂದ ಆತ್ಮಿಕ ತಂದೆ ತಾಯಿಗೆ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ನಮಸ್ತೆ ನಮಸ್ತೆ ನಮಸ್ತೆ. ವರದಾನ: ಸಾಕಾರ ಹಾಗೂ ನಿರಾಕಾರ ತಂದೆಯ ಜೊತೆಯ ಮೂಲಕ ಪ್ರತಿಯೊಂದು ಸಂಕಲ್ಪದಲ್ಲಿ ವಿಜಯಿಯಾಗುವಂಥ ಸದಾ ಸಫಲತಾ ಮೂರ್ತಿ ಭವ. ಹೇಗೆ ನಿರಾಕಾರ ಆತ್ಮ ಮತ್ತು ಸಾಕಾರ ಶರೀರ
ಎರಡರ ಸಂಬಂಧದಿಂದ ಪ್ರತಿಯೊಂದು ಕಾರ್ಯವನ್ನು ಮಾಡಬಹುದು. ಅದೇ ರೀತಿ ಪ್ರತಿಯೊಂದು ಕರ್ಮ ಮತ್ತು ಸಂಕಲ್ಪವನ್ನು ನಿರಾಕಾರ ಹಾಗೂ ಸಾಕಾರ ತಂದೆ ಇಬ್ಬರನ್ನೂ ಜೊತೆ ಅಥವಾ ಸಮ್ಮುಖದಲ್ಲಿಟ್ಟುಕೊಳ್ಳುತ್ತಾ ಮಾಡುತ್ತೀರಿ ಎಂದರೆ ಸಫಲತಾ ಮೂರ್ತಿ ಆಗಿಬಿಡುವಿರಿ. ಏಕೆಂದರೆ ಯಾವಾಗ ಬಾಪ್ದಾದರವರು ಸಮ್ಮುಖದಲ್ಲಿ ಇರುತ್ತಾರೆಂದರೆ ಅವಶ್ಯವಾಗಿ ಅವರಿಂದ ನಿರ್ಣಯ ತೆಗೆದುಕೊಂಡು ನಿಶ್ಚಯ ಹಾಗೂ ನಿರ್ಭಯತೆಯಿಂದ ಮಾಡುವಿರಿ. ಇದರಿಂದ ಸಮಯ ಹಾಗೂ ಸಂಕಲ್ಪದ ಉಳಿತಾಯವಾಗುವುದು. ಯಾವುದೂ ಸಹ ವ್ಯರ್ಥವಾಗುವುದಿಲ್ಲ. ಪ್ರತಿಯೊಂದು ಕರ್ಮವೂ ಸ್ವತಃವಾಗಿ ಸಫಲವಾಗುವುದು. ಬಾಬಾ ಏನು ಹೇಳ್ತಾ ಇದ್ದಾರೆ, ಈಗ ನಾವು ಏನಾದರೂ ಕರ್ಮದ ಕೆಲಸ ಮಾಡಬೇಕು, ಬಾಪ್ದಾದ ಇಬ್ಬರಿಗೂ ಹೇಳ್ರಿ ಅಂತಾರೆ. ಯಾಕಂದರೆ ಬಾಬಾ ಬ್ರಹ್ಮ ತಂದೆ ಮೂಲಕ ಸೂಕ್ಷ್ಮ ಶರೀರದ ಮೂಲಕ ನಮ್ಮ ಜೊತೆಗೆ ಬಂದಾಗ ಅಲ್ಲಿ ಇಬ್ಬರು ಸಹಯೋಗ ಸಿಕ್ಕಾಗ ನೀವು ಸಫಲತೆ ಆಗ್ತೀರಿ ಅಂತ ಬಾಬಾ ಹೇಳ್ತಾರೆ. ಸ್ಲೋಗನ್: ಆತ್ಮಿಕ ಸ್ನೇಹವು ಸಂಪತ್ತಿಗಿಂತಲೂ ಅಧಿಕ ಅಮೂಲ್ಯವಾಗಿದೆ. ಆದ್ದರಿಂದ ಮಾಸ್ಟರ್ ಸ್ನೇಹದ ಸಾಗರರಾಗಿರಿ. ಅವ್ಯಕ್ತ ಸೂಚನೆ: ಧರ್ಮಸತ್ತಾರವರ ಮುಂದೆ ಪವಿತ್ರತೆಯ ಶಕ್ತಿ ಮತ್ತು ರಾಜ್ಯಸತ್ತಾದವರ ಮುಂದೆ ಏಕತೆಯ ಶಕ್ತಿ ಸಿದ್ಧ ಮಾಡಿ. ಈ ಎರಡೂ ಶಕ್ತಿಗಳನ್ನು ಸಿದ್ಧ ಮಾಡುವುದರಿಂದ ಈಶ್ವರೀಯ ಸತ್ತಾದ ಬಾವುಟ ಸಹಜವಾಗಿ ಹಾರುವುದು. ಈ ಎರಡೂ ಕಡೆಯ ವಿಶೇಷ ಗಮನ ಬೇಕು. ಎಷ್ಟೆಷ್ಟು ಪವಿತ್ರ ಮತ್ತು ಏಕತೆಯ ಶಕ್ತಿಯಿಂದ ಅವರ ಸಮೀಪ ಸಂಪರ್ಕದಲ್ಲಿ ಬರುತ್ತೀರಿ, ಅಷ್ಟು ಅವರು ಸ್ವಯಂ ತಮ್ಮ ವರ್ಣನೆ ಮಾಡುತ್ತಿರುತ್ತಾರೆ. ಓಂ ಶಾಂತಿ.